ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಈ ಮುರಳಿಯಲ್ಲಿ ಏನು ಹೇಳ್ತಾ ಇದ್ರು, ಮಕ್ಕಳೇ ನಿಶ್ಚಿಂತ ಚಕ್ರವರ್ತಿಗಳು ಆಗಿ. ನಿಶ್ಚಿಂತ ಚಕ್ರವರ್ತಿಗಳಾಗಲಿಕ್ಕೆ ಬಾಬಾ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾ ಇದ್ರು. ಅದರಲ್ಲಿ ಮುಂದುವರೆದ ಭಾಗದಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಜೀವನ ನಡೆಸಲಿಕ್ಕೆ ನಿಮಗೆ ತುಂಬ ವಸ್ತುಗಳ ಅವಶ್ಯಕತೆ ಇರ್ತದೆ. ಅದು ಸ್ಥೂಲ ಇರ್ಬೋದು, ಅದು ಸೂಕ್ಷ್ಮ ಇರ್ಬೋದು. ಸ್ಥೂಲವಾಗಿ ಧನ, ಸ್ಥೂಲವಾಗಿರುವಂಥದ್ದು ಬಟ್ಟೆ ಅಥವಾ ಬೇರೆ ಬೇರೆ ಸಾಧನಗಳು, ಇದೆಲ್ಲ ಬೇಕಾಗ್ತವೆ. ಸೂಕ್ಷ್ಮವಾಗಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಪವಿತ್ರತೆ, ಶಕ್ತಿ, ಗುಣ, ವಿಶೇಷತೆ, ಇದೆಲ್ಲ ನಮಗೇನಾಗತ್ತೆ, ಬೇಕಾಗತ್ತೆ. ಆತ್ಮಕ್ಕೂ ಬೇಕು, ಶರೀರಕ್ಕೂ ಕೂಡ ಬೇಕಾಗ್ತದೆ. ತನ್ ಮನ್ ಧನ್ ಜನ್ ಎಲ್ಲದಕ್ಕೂ ಕೂಡ ಬೇಕಾಗ್ತದೆ. ಎಷ್ಟು ವರ್ಷಗಳವರೆಗೆ ನಾವು ಈ ಪ್ರಪಂಚದಲ್ಲಿ ಇರ್ತೀವಿ ಅಂತ ನಮ್ಮ ಆಯುಸ್ಸಿನ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ನಾವು ಶರೀರ ಬಿಡುವವರೆಗೂ ಕೂಡ ಜೀವನ ಮಾಡಬೇಕಾದ್ರೆ ಇದರೆಲ್ಲದರ ಅವಶ್ಯಕತೆ ಇದೆ. ಅದೆಲ್ಲದರ ಜೊತೆಗೆ ಜ್ಞಾನನೂ ಕೂಡ ಬೇಕಾಗ್ತದೆ, ಜೀವನವನ್ನು ಹೇಗೆ ನಡೆಸಬೇಕು ಅಂತ. ಅದರ ಆಧಾರದಲ್ಲಿ ಆತ್ಮೇಲೆ ನಮಗೆ ಸಫಲತೆ ಅಥವಾ ವಿಫಲತೆ ಅಂತ ಬರುತ್ತೆ. ಆದರೆ ಅದೆಲ್ಲವನ್ನು ನಾನು ಜೀವನ ಪೂರ್ತಿ ಆ ಸಾಧನವನ್ನ ಸಂಪಾದನೆ ಮಾಡ್ಲಿಕ್ಕೆ ಆಗತ್ತಾ? ಪ್ರಶ್ನೆ ಅರ್ಥ ಆಯ್ತಾ? ನಮ್ಮ ಜೀವನದಲ್ಲಿ ಬೇರೆ ಬೇರೆ ಖಜಾನೆಗಳು ಬೇಕಾಗ್ತವೆ, ಹೌದಾ? ಹಾಗಂತ ಜೀವನ ಪೂರ್ತಿ ನಾನು ಆ ಖಜಾನೆನ ಸಂಪಾದನೆ ಮಾಡ್ಬಿಟ್ಟು ಸ್ಟಾಕ್ ಇಟ್ಕೊಳ್ಲಿಕ್ಕೆ ಆಗತ್ತಾ? ಇಲ್ಲ. ಮತ್ತೆ ಯಾವಾಗ ಮಾಡ್ಬೋದು ಖಜಾನೆಯನ್ನ ಸ್ಟಾಕ್? ಯಾವಾಗ ಮಾಡಬಹುದು, ಯಾವಾಗ ಮಾಡ್ಲಿಕ್ಕೆ ಆಗಲ್ಲ? ಸ್ಥೂಲ ರೂಪದಲ್ಲಿ ಫಸ್ಟಿಗೆ ಒಬ್ಬ ವ್ಯಕ್ತಿ 70 ವರ್ಷ ಬದುಕುತ್ತಾನೆ ಅಂತ ತಿಳ್ಕೊಳ್ಳಿ, ಸರಿನಾ? ಆವಾಗ ಅವನು ತನಗೆ ಬೇಕಾಗಿರುವಂತ ಒಂದು ಖಜಾನೆಗಳನ್ನ ಯಾವಾಗ ಸಂಪಾದನೆಯನ್ನ ಮಾಡಿ ಉಳಿತಾಯ ಮಾಡ್ಕೊಳ್ಬಹುದು. ಖಜಾನೆ ಅಂತಂದ್ರೆ ಏನು? ಖಜಾನೆ ಅಂತಂದ್ರೆ ನಿಮ್ಮಲ್ಲಿರುವಂತ ಸ್ಟಾಕ್, ಓಕೆನಾ? ಅಂದ್ರೆ ನೀವು ಸಂಪಾದನೆ ಮಾಡಿದ ಮೇಲೆ ಭವಿಷ್ಯದ ಉಪಯೋಗಕ್ಕೋಸ್ಕರ ನೀವು ಉಳಿತಾಯ ಮಾಡ್ತಿರಲ್ಲ, ಅದೇನು? ಖಜಾನೆ. ಸರಿ, ಓಕೆ. ಈಗ ಪ್ರಶ್ನೆ, ನಿಮ್ಮತ್ತೊಂದು ಅಪಾರ್ಟ್ಮೆಂಟ್ ಇದೆ, ಹೊಸ ಅಪಾರ್ಟ್ಮೆಂಟೇನೆ, ಆದರೆ ಅದು ಬ್ಯಾಂಕ್ ಲೋನ್ ಅಲ್ಲಿ ಇದೆ. ನೀವು EMI ಕಟ್ಟಬೇಕು. ಅದು ನಿಮ್ಮ ಖಜಾನೆ, ಹೌದು ಅಲ್ವೋ? ಯಾಕೆ? ಸಾಲ ಇದೆಯಲ್ವಾ? ಅದು ನಿಮ್ಮ ಸಂಪಾದನೆ ಅಲ್ವಲ್ಲ? ಆ ಹಣ ಯಾರ್ದು? ಬ್ಯಾಂಕ್ನವರು. ಮಾಲೀಕ ಯಾರು? ಬ್ಯಾಂಕ್ನವರು ಅಲ್ವಾ? ಓಕೆ. ದೊಡ್ಡ ಮನೇಲಿ ಇದ್ದೀರಾ, ಬಾಡಿಗೆ ಕೊಡ್ತಾ ಇದ್ದೀರಾ, ಲೀಸಲ್ಲಿ ಇದ್ದೀರಾ, ಅದು ನಿಮ್ಮ ಖಜಾನೆನಾ? ಇಲ್ಲ ಅಲ್ಲವಲ್ಲ? ಹಾಗಿದ್ರೆ ಖಜಾನೆ ಅಂತಂದ್ರೆ ಏನು ಅಂತಂದ್ರೆ, ನಿಮಗೆ ಬೇಕಾಗಿರೋದು ಬೇಡದೇ ಇರೋದು ಏನೇ ಇದ್ರು ನೀವು ಸ್ಟಾಕ್ ಮಾಡ್ಕೊಳ್ಳೋದು ಅಲ್ವಾ? ಆದ್ಮೇಲೆ ಇವತ್ತು ನಮ್ಮಲ್ಲಿ ಯಾವ ಖಜಾನೆ ಇದೆ? ದುಃಖದ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಈ ಖಜಾನೆಗಳು ತುಂಬಿ ಏನಾಗ್ತಿದಾವೆ? ತುಳುಕ್ತಾ ಇದ್ದಾವೆ. ಅಂದ್ರೆ ನಿಮ್ಮ ಮನೆಗಳಲ್ಲಿ ಇಲಿಗಳು, ಜರ್ಲೆಗಳು, ಇರುವೆಗಳು, ಹೆಗ್ಗಣಗಳು ಇದ್ರೆ ಹೆಂಗಿರ್ತದೆ? ನಿಮ್ಗೆ ಆರಾಮಾಗಿರ್ಬೋದಲ್ವಾ ಮನೆಯಲ್ಲಿ? ಇಲ್ಲ. ಯಾರಿರ್ಬೇಕು? ಸುಖ ಶಾಂತಿ. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಪರಿವಾರ, ನಮ್ಮ ಸಂಸಾರ, ನಮ್ಮ ಕುಟುಂಬ, ನಮ್ಮ ಆತ್ಮೀಯರು, ಸ್ನೇಹಿತರು, ನಮಗೆ ಬೇಕಾಗಿರುವಂಥ ಒಳ್ಳೊಳ್ಳೆ ಸಾಧನಗಳು ಅಲ್ವಾ? ಮನೆಯಲ್ಲಿ ಒಳ್ಳೊಳ್ಳೆ ತರಕಾರಿಗಳು, ಹಣ್ಣುಗಳು ಇವಿರಬೇಕು. ಫ್ರಿಜ್ನಲ್ಲಿ ಬೀರಿರುವಂಥದ್ದು, ಸಿಗರೆಟ್ ಪ್ಯಾಕ್ ಇಟ್ಕೊಳ್ಳುವಂಥದ್ದು, ಗಾಂಜಾ ಇಟ್ಕೊಳ್ಳುವಂಥದ್ದು, ಇದೆಲ್ಲ ಸುಂದರ ಜೀವನದ ಲಕ್ಷಣ ಅಲ್ಲ. ಆದ್ಮೇಲೆ
ಒಂದು ಆತ್ಮ ಶರೀರ ಪ್ರವೇಶ ಮಾಡಿದ ಮೇಲೆ ಆ ಒಂದು ಜೀವನದಲ್ಲಿ ಹುಟ್ಟಿದ ತಕ್ಷಣದಲ್ಲಿ ಸಂಪಾದನೆ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತಾ? ಇಲ್ಲ. ಯಾವಾಗ ಸ್ಟಾರ್ಟ್ ಮಾಡುತ್ತೆ? ಎಜುಕೇಶನ್ ಎಲ್ಲ ಮುಗಿದ ಮೇಲೆ. ಶಿಕ್ಷಣ ಮುಗಿಬೇಕು ತಾನೆ. ಅವಾಗ ಶಿಕ್ಷಣ ಆಗುವವರೆಗೂ ಬೇರೆಯವರ ಒಂದು ಸಂಪಾದನೆಯಲ್ಲಿ, ತಂದೆ ಇರ್ಬೋದು, ತಾಯಿ ಇರ್ಬೋದು, ಯಾರ್ದೋ ಬೇರೆಯವರ ಸಂಪಾದನೆಯಲ್ಲಿ ಆ ಮಗು ಏನ್ ಮಾಡ್ಬೇಕಾಗ್ತದೆ? ಜೀವನವನ್ನ ಮಾಡ್ಬೇಕಾಗ್ತದೆ. ಆವಾಗ ಆ ಮಗು ಅವ್ರ ಜೊತೆಗೆ ಸಾಲಗಾರ ಆಗ್ತಾನೆ ಅಲ್ವಾ? ಸರಿ, ಎಜುಕೇಶನ್ ಮುಗೀತು. ಇವತ್ತಿನ ದಿನದಲ್ಲಿ ಜಾಬ್ ಸಿಗ್ಬೇಕು ಅಂತಂದ್ರೆ, ಎಜುಕೇಶನ್ ಒಳ್ಳೆ ಹೈ ಲೆವೆಲ್ ಆಗ್ಬೇಕು ಅಂತಂದ್ರೆ 25-30 ವರ್ಷ ಆಗತ್ತೆ ಅಲ್ವಾ? ಅದಾದ್ಮೇಲೆ ಎಷ್ಟು ವರ್ಷದವರೆಗೆ ಸಂಪಾದನೆ ಮಾಡ್ಬೋದು ನೀವು? ಒಂದು 50. 50-55 ಅಲ್ವಾ? ಮೊದಲು ರಿಟೈರ್ಮೆಂಟ್ ಏಜ್ 60 ಅಂತ ಇತ್ತು. ಅದು ಇವಾಗ ಏನಾಗಿದೆ, ಟೆನ್ಷನ್ಗಳು ಜಾಸ್ತಿ ಆಗ್ಬಿಟ್ಟು ಬೇಗನೆ VRS ತಗೊಂಡ್ಬಿಡ್ತಾರೆ ಗೌರ್ಮೆಂಟ್ ಅಲ್ಲಿ. ಪ್ರೈವೇಟ್ ಅಲ್ಲಿ ಆದ್ರೆ ಅಯ್ಯೋ ಇವತ್ತು ತಡ್ಕೊಳ್ಲಿಕ್ಕೆ ಆಗಲ್ಲಪ್ಪ ನಮ್ಗೆ, ಈಗ ಸರಿಯಾಗಿ ನಾವು AI ಎಲ್ಲ ಕಲೀಲಿಕ್ಕೆ ಆಗೋದಿಲ್ಲ ಅಂತ ಏನ್ ಮಾಡ್ತಾರೆ, ರೆಸಿಗ್ನೇಷನ್ ಕೊಟ್ಟು ಬಿಡ್ತಾರೆ. ಇಲ್ಲ ಇವ್ರಿಗೆ ಸ್ಯಾಲ್ರಿ ಜಾಸ್ತಿ ಆದಾಗ ಕಂಪ್ನಿಯವರು ತೆಗೆದಾಕ್ಬಿಡ್ತಾರೆ. ಆ ಟ್ರೆಂಡ್ ಅನ್ನ ನೀವು ನೋಡ್ತಾ ಇದ್ದೀರಿ. ಸರಿ, ನನಗೆ ಇವತ್ತು ಜಾಬ್ ಹೋಯ್ತು, ಕಾರಣಾಂತರದಿಂದ, ಕಾಯಿಲೆಯಿಂದ ನನಗೆ ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಂತ ನನ್ನ ಶರೀರ ಬಿಟ್ಬಿಟ್ಟು ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಸರಿ, ಶರೀರ ಇರುವವರೆಗೂ ಕೂಡ ನನಗೆ ಧನ, ಸಾಧನಗಳು, ವ್ಯಕ್ತಿಗಳು ಬೇಕೋ ಬೇಡವೋ? ಬೇಕು. ಅವಾಗ ಏನ್ ಮಾಡ್ಬೇಕಾಗ್ತದೆ? ನಾನು ಶರೀರ ಬಿಡುವವರೆಗೂ ಅದನ್ನ ಸ್ಟಾಕ್ ಇಟ್ಕೊಳ್ಬೇಕಾಗ್ತದೆ. ಧನ ಇರ್ಬೋದು, ವಸ್ತು ಇರ್ಬೋದು, ವ್ಯಕ್ತಿಗಳಿರ್ಬೋದು ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಸಂಗಮ ಯುಗದಲ್ಲಿ ಬಾಬಾ ನಿಮ್ಗೆ ಏನ್ ಕೊಟ್ಟಿದಾರಂತೆ? ಖಜಾನೆಗಳನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಖಜಾನೆ. ಖಜಾನೆ. ಅಲ್ಲಿ ಒಂದು ಜನ್ಮಕ್ಕೋಸ್ಕರ ನೀವು ಸಂಪಾದನೆ ಮಾಡ್ತೀರಿ, ಒಂದು ಜನ್ಮಕ್ಕೋಸ್ಕರ ಖರ್ಚು ಮಾಡ್ತೀರಿ ಶಾರೀರಿಕವಾಗಿ ಅಲ್ವಾ? ಆದ್ರೆ ಆತ್ಮಿಕವಾಗಿ ಆತ್ಮಕ್ಕೆ ಬೇಕಾಗಿರುವಂತಹ 84 ಜನ್ಮ, 5000 ವರ್ಷಕ್ಕೆ ಬೇಕಾಗಿರುವಂತ ಖಜಾನೆಗಳನ್ನ ಸಂಪಾದನೆ ಮಾಡುವಂತ ಸಮಯ ಯಾವಾಗ? ಈಗ. 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 ಈಗ ಬಾಬಾನ ಪ್ರಶ್ನೆ, ಲೌಕಿಕದಲ್ಲಿ ಮತ್ತೆ ಏನೇನು ಖಜಾನೆ ಇರ್ತದೆ? ಸ್ಥೂಲ ರೂಪದಲ್ಲಿ ಏನೇನು ಖಜಾನೆಗಳು ಇರ್ತಾವ ನಿಮ್ಮ ಹತ್ರ? ಆಸ್ತಿ, ದುಡ್ಡು, ಬಿಲ್ಡಿಂಗು, ಜಮೀನು, ಬಟ್ಟೆ, ಬಂಗಾರ, ಧನ, ಸಾಧನ, ವೆಹಿಕಲ್ ಅಲ್ವಾ? ಮತ್ತು ಒಳ್ಳೆಯ ಶರೀರ, ಶರೀರದ ಆರೋಗ್ಯ, ಇದೆಲ್ಲ ಏನು? ಸುಖಮಯ ಜೀವನವನ್ನ ನಡೆಸಲಿಕ್ಕೆ ನಮ್ಮ ಜೊತೆಲಿರುವಂತ ಒಂದು ಖಜಾನೆಗಳು. ಓಕೆ, ಸರಿ. ಹಾಗೆ ಖಜಾನೆ ಬರೀ ಶರೀರಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಬೇಕು, ಆತ್ಮಕ್ಕೂ ಬೇಕು? ಆತ್ಮಕ್ಕೂ ಬೇಕು. ಆತ್ಮಕ್ಕೂ ಬೇಕು. ಬೇಕಾಗಿರೋದು ಯಾರಿಗೆ? ಆತ್ಮ. ಅಂದ್ಮೇಲೆ ಸಂಪಾದನೆ ಯಾರು ಮಾಡ್ಬೇಕು? ಆತ್ಮನೇ. ಪರಿಶ್ರಮ ಯಾರು ಮಾಡ್ಬೇಕು? ಆತ್ಮ. ಈಗ ನಿಮ್ಗೆ ಪ್ರಶ್ನೆ, ಆತ್ಮಕ್ಕೆ ಬೇಕಾಗಿರುವಂತ ಖಜಾನೆಯನ್ನ ನಿಮ್ಗೆ ಪ್ರಪಂಚದಲ್ಲಿ ಯಾರಾದ್ರೂ ಫ್ರೀ ಆಗಿ ಕೊಡ್ತಾರ? ಇಲ್ಲ. ಅದು ಶರೀರಕ್ಕೆ ಬೇಕಾಗಿರೋದು ಫ್ರೀ ಆಗಿ ಸಿಗತ್ತಾ? ಸಿಗುತ್ತೆ. ಸಿಗತ್ತಾ? ಇಲ್ಲ. ಹಾ, ಶರೀರಕ್ಕೆ ಬೇಕಾಗಿ ಸಿಗುತ್ತೈತೆ. ಏನ್ ಸಿಗ್ತದೆ? ಶರೀರಕ್ಕೆ ಬೇಕಾಗಿದ್ದು ಮಾತ್ರ ಕೊಡ್ಬೋದು. ಏನ್ ಸಿಗ್ತದೆ ಫ್ರೀ ಆಗಿ? ಏನ್ ಸಿಗ್ತದೆ ನಿಮ್ಗೆ? ಯಾರ ಸಂಬಂಧಿಕರು ಹಣ ಕೊಡ್ಬೋದು, ಬಟ್ಟೆ ಕೊಡ್ಬೋದು. ಹಣ ಕೊಟ್ಟರು ಒಂದಿನ ವಾಪಸ್ ಕೊಡ್ಬೇಕಲ್ಲ. ಯಾವ್ದೋ ಜನ್ಮದಲ್ಲಿ ನೀವು ತಗೊಂಡಿರ್ತೀರಾ, ಈಗ ವಾಪಸ್ ಕೊಡ್ತಾ ಇರ್ತೀರ ಅಷ್ಟೇ. ಆತ್ಮೀಯರೇ, ಆತ್ಮನಿಗೆ ಈ ಪ್ರಪಂಚದಲ್ಲಿ ಯಾವುದು ಫ್ರೀ ಸಿಗೋದಿಲ್ಲ. ಮಾರ್ಕೆಟಿಗೆ ಹೋದ ನಿಮ್ಗೆ ಯಾರಾದ್ರೂ ಫ್ರೀ ಕೊಡ್ತಾರ? ಯಾವ್ದಾದ್ರು ಆಟೋದವ್ನು ಫ್ರೀ ಕರ್ಕೊಂಡು ಹೋಗ್ತಾನ? ಇಲ್ಲ ಅಣ್ಣವ್ರೆ, KSRTC ಬಸ್ ಫ್ರೀ ಕರ್ಕೊಂಡು ಹೋಗ್ತಾರೆ. ನೀವು ಟ್ಯಾಕ್ಸ್ ತುಂಬಿಡ್ತೀರಲ್ಲಿ, ಆ ದುಡ್ಡಿಂದ ನಿಮ್ಗೆ ಏನ್ ಮಾಡ್ತೀರಾ? ಕೊಡ್ತಿದಾರೆ. ಓಕೆ, ಈಗಿನ ಯಾರು ಮಂತ್ರಿಗಳಿದ್ರೆ ಅವ್ರ ದುಡ್ಡಿಂದ ನಿಮ್ಗೆ ಏನಾದ್ರು ಕರ್ಕೊಂಡು ಹೋಗ್ತಿದಾರಾ ಫ್ರೀಯಾಗಿ? ಇಲ್ವಲ್ಲ, ಗೌರ್ಮೆಂಟ್ ದುಡ್ಡಲ್ಲಿ ಕೊಡ್ತಾ ಇದಾರೆ. ಹೌದಾ? ಗೌರ್ಮೆಂಟ್ ದುಡ್ಡು ಅಂದ್ರೆ ಯಾವ್ದು? ನಮ್ದೇ ಟ್ಯಾಕ್ಸ್. ನಾವೇ ಟ್ಯಾಕ್ಸ್ ತುಂಬಿರೋದು, ನಮ್ದೇ ದುಡ್ಡು ಏನಾಗುತ್ತೆ? ನಮ್ಗೆ ಆಗ್ತಾ ಇದೆ ಅಲ್ವಾ? ಈಗ ಇವತ್ತು ನೀವು ರಿಸರ್ವೇಶನ್ ಮಾಡ್ತೀರಾ, 3-4 ತಿಂಗಳ ನಂತರ ಟ್ರೈನಲ್ಲಿ ಹೋಗ್ತೀರಾ, ಆವಾಗ ನೀವು ದುಡ್ಡು ಕೊಡ್ಬೇಕಾಗಿಲ್ಲ. ಯಾವಾಗ? ಯಾವ ದಿನ ನೀವು ಪ್ರವಾಸ ಮಾಡ್ತಿದ್ರು ಆ ದಿನ ನೀವು ದುಡ್ಡು ಕೊಡ್ಬೇಕಾಗಿದ್ದಿಲ್ಲ. ಅಂದ್ರೆ 4 ತಿಂಗಳ ಮೊದಲು ನೀವೇನ್ ಮಾಡಿದ್ದೀರಿ? ಹಾಗಿದ್ರೆ ಆ ದಿನ ನೀವು ದುಡ್ಡು ಕೊಡ್ಲಿಲ್ಲ ಅಂತ ಮಾತ್ರಕ್ಕೆ ರೈಲ್ವೆ ನಿಮ್ಮನ್ನು ಫ್ರೀಯಾಗಿ ಕರ್ಕೊಂಡು ಹೋಗಿದ್ದಾರೆ ಅಂತ ಲೆಕ್ಕನ?
ಇಲ್ಲ. ಇಲ್ಲ. ಅದಕ್ಕೆ ಮೊದಲೇ ನಾವೇನ್ ಮಾಡಿದ್ವಿ, ಪೇಮೆಂಟ್ ಅನ್ನ ಮಾಡಿದ್ವಿ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಸುಖಮಯ ಜೀವನಕ್ಕೋಸ್ಕರ ವಿಶೇಷವಾಗಿ ಯಾವ ಜೀವನ, ಯಾವ ಜೀವನ? ಸುಖಮಯ ಜೀವನ. ನಿಶ್ಚಿಂತತೆಯ ಜೀವನ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಬಾಬಾ ಮೇಲೆ ಮುರಳಿಯಲ್ಲಿ? ನಿಶ್ಚಿಂತ ಚಕ್ರವರ್ತಿಗಳ ಬಗ್ಗೆ ಮಾತಾಡ್ತಿದಾರಲ್ಲ ಬಾಬಾ. ನಿಶ್ಚಿಂತತೆಯ ಜೀವನ ನಿಮ್ಮ ಹತ್ರ ಇರಬೇಕು ಅಂತಂದ್ರೆ ಭವಿಷ್ಯದಲ್ಲಿ ನಿಮ್ಗೆ ಏನೇನು ಅವಶ್ಯಕತೆ ಇದೆಯೋ ಆ ಎಲ್ಲ ಖಜಾನೆಗಳು ನಿಮ್ಮ ಹತ್ರ ಅಡ್ವಾನ್ಸ್ ಆಗಿ ಸ್ಟಾಕ್ ಇರ್ಬೇಕು. ಇರಬೇಕಾಗ್ತದೆ. ಆ ಖಜಾನೆ ಸ್ಟಾಕ್ ಇರುವಂತ ಕಾರಣದಿಂದ ನೀವು ಅದರ ಬಗ್ಗೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಮನೇಲಿ 3 ಸಿಲಿಂಡರ್ ಇದೆ, ಸಿಲಿಂಡರ್ ಡಿಮಾಂಡ್ ಇದೆ, ನಿಮ್ಗೆ ಏನಾದ್ರು ಟೆನ್ಷನ್ ಇದೆಯಾ? ಇಲ್ಲ. ಇಲ್ಲ. ನಮ್ಮ ಮನೇಲಿ ಇನ್ವರ್ಟರ್ ಹಾಕೊಟ್ಟಿದ್ದಾರೆ ಬಾಬಾ ನಿಮಿತ್ತ ಆತ್ಮಗಳ ಮೂಲಕ. ಹೊರಗಡೆ ಪ್ರಪಂಚದಲ್ಲಿ ಕರೆಂಟ್ ಹೋಯ್ತು, ನನಗೇನಾದ್ರು ಟೆನ್ಷನ್ ಇದೆಯಾ? ಇಲ್ಲ. ಇಲ್ಲ. ನಿಮ್ಮಲ್ಲಿ 2 ತಿಂಗಳಿಗೆ ಬೇಕಾಗಿರುವಂತ ಅಕ್ಕಿ ಇದೆ, ಅಕ್ಕಿ ಶಾರ್ಟೇಜ್ ಆಗಿದೆ, ನಿಮ್ಗೇನಾದ್ರು ಟೆನ್ಷನ್ ಇದೆಯಾ? ಇಲ್ಲ. ಇಲ್ಲ. ನೀವು ಸಂಪಾದನೆ ಮಾಡ್ತಿದ್ದೀರಿ, ಹಣವನ್ನ ಉಳಿತಾಯ ಮಾಡಿ ಇಟ್ಕೊಂಡಿದ್ದೀರಾ, ಕಾರಣಾಂತರದಿಂದ ನೀವು ಜಾಬ್ ಹೊರಟೋಯ್ತು, ನಿಮ್ಗೇನಾದ್ರು ಟೆನ್ಷನ್ ಇದೆಯಾ? ಇಲ್ಲ. ಟೆನ್ಷನ್ ಯಾರಿಗೆ? ಇಲ್ಲೇ ಇರೋರಿಗೆ. ಯಾರು ಉಳಿತಾಯ ಮಾಡ್ಕೊಂಡಿಲ್ವೋ, ಅದರ ಬದಲು ಸಾಲ ಮಾಡ್ಕೊಂಡಿದ್ದಾರೋ, ಯಾರು ದುಂದು ವೆಚ್ಚ ಮಾಡ್ಕೊಂಡಿದ್ದಾರೋ ಅವ್ರಿಗೇನಾಗ್ತದೆ? ಟೆನ್ಷನ್. ಹೌದಲ್ವೋ? ಹೌದು. ಅಂದಮೇಲೆ ಈ ನಿಯಮ ಆತ್ಮೀಯರೇ ಆತ್ಮಕ್ಕೂ ಕೂಡ ಅಪ್ಲೈ ಆಗತ್ತೋ ಇಲ್ವೋ? ಹೌದು. ಆಗತ್ತೆ. ಹಾಗಿದ್ರೆ ಆತ್ಮಿಕ ಸಂಪಾದನೆ ಮಾಡಿ ಖಜಾನೆ ಜಮಾ ಮಾಡ್ಕೊಳ್ಳೋದು ಯಾವಾಗ? ಈಗಲೇ. ಈಗಲೇ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ ಇಲ್ಲಿ ಯಾವ್ಯಾವ ಖಜಾನೆಗಳು ನಮ್ಗೆ ಸಿಗ್ತವೆ. ಒಂದು ಬಾಬಾ ಹೇಳ್ತಾರೆ ನಿಮಗೆ ಪರಮಾತ್ಮನಿಂದ ರಾಜಯೋಗದಿಂದ, ಯಾವ್ದಿಂದ? ರಾಜಯೋಗದಿಂದ ತುಂಬಾ ಖಜಾನೆಗಳು ಸಿಕ್ಕಿದಾವೆ. ನೋಡಿ, ಲೌಕಿಕದಲ್ಲೂ ಕೂಡ ಏನಾಗ್ತದೆ, ನೀವು ಜಾಬಿಗೆ ಹೋಗುವಂತ ಮೊದಲು ಬಾಡಿಗೆ ಮನೇಲಿ ಇದ್ದೀರಿ, ಸಾಲದಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ, ಸರಿನಾ? ಜಾಬ್ ಮಾಡ್ತಾ 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 ಹೋದಾಗ ಏನಾಗ್ತದೆ? ಏನಾಗ್ತದೆ? ಸಾಲ ತೀರಿಸ್ಕೊಳ್ತೀರಾ, ಸ್ವಂತ ಮನೆ ತಗೊಳ್ತೀರಾ, ಇನ್ನೂ ದುಡ್ಡು ಜಾಸ್ತಿ ಆದ್ರೆ ದೊಡ್ಡ ಮನೆ ತಗೊಳ್ತೀರಾ, ಕಾರ್ ತಗೊಳ್ತೀರಾ, ಬ್ಯಾಂಕ್ ಬ್ಯಾಲೆನ್ಸು, ಬಂಗಾರ, ಶೇರ್ ಮಾರ್ಕೆಟ್ ಅಲ್ಲಿ ಹಣ ಇನ್ವೆಸ್ಟ್ಮೆಂಟ್ ಮಾಡೋದು, ಹೀಗೆ ಬೇರೆ ಬೇರೆ ಸಾಧನವನ್ನು ತೆಗೆದುಕೊಳ್ತಾ ಹೋಗ್ತೀರಾ. ಇವನ್ ಮಕ್ಕಳಿಗೂ ಕೂಡ ಇಂಜಿನಿಯರಿಂಗ್, ಮೆಡಿಕಲ್ ಕಲಿಸಿದಾಗ ಅವರ ಸಂಪಾದನೆಯಿಂದನೂ ಅವರಿಗೇನು ದುಡ್ಡು ಬರುತ್ತೆ, ಮುಂದೆ ಜಾಬ್ ಮಾಡಿದಾಗ ಅದರಿಂದನೂ ನಾನು ಚೆನ್ನಾಗಿ ಜೀವನವನ್ನು ಮಾಡಬಹುದು ಹೇಳುವಂತ ಮನೋಸ್ಥಿತಿ ನಮ್ದು ಇರತ್ತೆ. ಅದಕ್ಕಾಗಿ ಭವಿಷ್ಯದಲ್ಲಿ ಬೇರೆ ವೆರೈಟಿ ನಾವು ಸ್ಟಾಕ್ ಅನ್ನು ಇಟ್ಕೊಳ್ತೀವಿ ಅಲ್ವಾ? ನಮ್ಮ ಮನೇಲಿ ಫ್ರಿಡ್ಜ್ ಇದ್ರೆ ಏನಾಗ್ತದೆ? ತರಕಾರಿ, ಹಣ್ಣು ಇಟ್ಕೊಂತೀವಿ. ಅಡಿಗೆ ವೇಸ್ಟ್ ಆಗೋದಿಲ್ವಲ್ಲ, ಉಪಯೋಗ ಮಾಡ್ಕೊಳ್ಬಹುದು. ಇನ್ವರ್ಟರ್ ಇದ್ರೆ ಕರೆಂಟ್ ಅನ್ನು ಉಪಯೋಗ ಮಾಡ್ಕೊಳ್ಬಹುದು. ಸೋಲಾರ್ ಸಿಸ್ಟಮ್ ಇಂದ ಏನ್ ಮಾಡ್ಬೋದು, ಫ್ರೀ ಆಗಿ ಕರೆಂಟ್ ಅನ್ನು ನಾವೇನ್ ಮಾಡ್ಬೋದು, ತೆಗೆದುಕೊಳ್ಬಹುದು. ಮಿಕ್ಸಿ ಇದ್ರೆ ಅಡಿಗೆ ಬೇಗ ಆಗ್ತದೆ. ಹೀಗೆ ಸಾಧನಗಳು ಎಷ್ಟು ನಿಮ್ಮಲ್ಲಿ ಹೆಚ್ಚಿಗೆ ಇರ್ತಾವೋ ಅಷ್ಟು ನಿಮ್ಮ ಜೀವನ ಏನಾಗ್ತದೆ? ಸುಖಮಯ. ಸುಖಮಯ, ಸಂತೋಷಮಯ, ಆನಂದದಾಯಕ, ಸಹಜವಾಗಿ ಪರಿಶ್ರಮ ಮುಕ್ತ ಆಗ್ತಾ ಹೋಗ್ತದೆ. ಖಜಾನೆ ಜಾಸ್ತಿ ಆದಂಗೆ. ಇನ್ನೂ ನಿಮ್ಮ ಹತ್ರ ಹಣ ಜಾಸ್ತಿ ಇದ್ರೆ ನೀವೇನ್ ಮಾಡ್ತೀರಿ? ಅಡುಗೆ ಮಾಡ್ಲಿಕ್ಕಂತಾನೆ ಒಬ್ಬ ವ್ಯಕ್ತಿಯನ್ನ ಮನೆಯಲ್ಲಿ ಇಟ್ಕೊಳ್ತೀರಾ ಅಲ್ವಾ? ಇನ್ನೂ ಹಣ ಜಾಸ್ತಿ ಇದ್ರೆ ಎಲ್ಲಾದ್ರೂ ಓಡಾಡಬೇಕು ಅಂದ್ರೆ ಸ್ವಂತ ಕಾರ್ ತಗೊಂಡೋದಕ್ಕೆ ಡ್ರೈವರ್ ಅನ್ನು ಕೂಡ ಏನ್ ಮಾಡ್ತೀರಾ? ಇಟ್ಕೊಳ್ತೀರಾ. ಅದೆಲ್ಲದಕ್ಕೂ ಆಧಾರ ಸಂಪಾದನೆ. ಖಜಾನೆ. ಹೌದಾ? ಹಾಗೆ ಆದ್ಮೇಲೆ 5,000 ವರ್ಷದಲ್ಲಿ ಶರೀರಕ್ಕೆ ಹೇಗೆ ವಸ್ತುಗಳು ಬೇಕು, ಅದಕ್ಕೆ ಖಜಾನೆ ಬೇಕು, ಅದನ್ನು ಜಮಾ ಮಾಡಬೇಕು, ಹಾಗೆ ಆತ್ಮಿಕವಾಗೂ ಕೂಡ 5,000 ವರ್ಷ ನೀವು ಚೆನ್ನಾಗಿರಬೇಕು ಅಂತಂದ್ರೆ ನಿಮಗೂ ಕೂಡ ಖಜಾನೆ ಬೇಕು. ಅದನ್ನ ಯಾವಾಗ ತಗೊಳ್ಬೇಕು? ಈಗಲಿಂದನೇ. ಯಾರಿಂದ ತಗೊಳ್ಬೇಕು? ಬಾಬಾ ಫ್ರೀ ಕೊಟ್ಟು ಬಿಡ್ತಾರಾ? ಯಾವಾಗ ಕೊಡ್ತಾರೆ? ಕೆಲಸ ಮಾಡ, ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡು, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡು, ಸಂಪಾದನೆ ಜಾಸ್ತಿ ಮಾಡು, ಮತ್ತೆ ಮಾರ್ಕೆಟ್ ಅಲ್ಲಿ ಇರೋದನ್ನ ತಗೊಳ್ತಾವ್, ಅಥವಾ ನನ್ನ ಹತ್ರ ಇರೋದನ್ನ ತಗೊಳ್ತಾವ್. ದುಡ್ಡು ಕೊಟ್ಬಿಟ್ಟು ತಗೊಳವು. ಯಾವುದು ಫ್ರೀ? ಆದ್ಮೇಲೆ 5,000 ವರ್ಷದ ಆತ್ಮನಿಗೆ ಯಾವುದೂ ಕೂಡ ಫ್ರೀ ಸಿಗೋದಿಲ್ಲ. ಸುಖ ಇರ್ಲಿ, ದುಃಖ ಇರ್ಲಿ, ನೋವಿರ್ಲಿ, ನಲಿವಿರ್ಲಿ, ಏನಿದ್ರು ಕೂಡ ನಾನು ಮಾಡಿರುವಂತ ಕರ್ಮದ ಫಲನೇ ಹೊರತು ಎಲ್ಲೂ ನಿಮ್ಗೆ ಯಾವುದೂ ಕೂಡ ಫ್ರೀ ಸಿಗೋದಿಲ್ಲ ಹೇಳುವಂತ ನಿಮ್ಗೆ ಗೊತ್ತಿರ್ಲಿ. ಈಗ ಭಗವಂತನ ಬಗ್ಗೆ ನಾವು ಯೋಚನೆ ಮಾಡೋಣ. ಈಶ್ವರೀಯ ಕಾರ್ಯವನ್ನು ಮಾಡಿದಾಗ ನಮ್ಮಲ್ಲಿ ಯಾವ್ಯಾವ ಖಜಾನೆಗಳು ಸ್ಟಾಕ್ ಆಗ್ತವೆ?
ಮೊದಲೇದು ಮಾಡ್ತಾರೆ ಜ್ಞಾನದ ಖಜಾನೆ. ಮೊದ್ಲ್ಯಾವ್ದು? ಜ್ಞಾನದ ಖಜಾನೆ. ಜೀವನ. ಹಾಗೆ ಜ್ಞಾನದ ಖಜಾನೆಯಿಂದ ಬರೀ ಜ್ಞಾನ ಕೇಳ್ತಾ ಇರೋದು, ಬೇರೆಯವ್ರಿಗೆ ಹೇಳ್ತಾ ಇರೋದಾ? ಅಳವಡಿಸ್ಕೋಬೇಕು ನಾವು. ಧಾರಣೆ ಮಾಡ್ಕೊಳ್ಬೇಕಲ್ವಾ? ಜ್ಞಾನದ ಖಜಾನೆ ಅಂತಂದ್ರೆ ನಾನು ಆತ್ಮ ಅಲ್ವಾ? ಆತ್ಮದ ಬಗ್ಗೆ ಜ್ಞಾನ, ಪರಮಾತ್ಮನ ಬಗ್ಗೆ ಜ್ಞಾನ, ಮೂರು ಲೋಕದ ಬಗ್ಗೆ ಜ್ಞಾನ, ಮೂರು ಕಾಲದ ಬಗ್ಗೆ ಜ್ಞಾನ, ಸೃಷ್ಟಿ ನಾಟಕ ಚಕ್ರದ ಬಗ್ಗೆ ಜ್ಞಾನ, ಕರ್ಮದ ಬಗ್ಗೆ ಜ್ಞಾನ, ಕರ್ಮದ ಫಲದ ಬಗ್ಗೆ ಜ್ಞಾನ, ಹೇಗೆ ಉಳಿತಾಯ ಮಾಡಬೇಕು ಹೇಳುವಂತ ಜ್ಞಾನ. ಹೀಗೆ ಭಗವಂತನ ಜೊತೆಯಲ್ಲಿ ನಾವು ಇದ್ದಾಗ ನಮ್ಗೇನ್ ಸಿಗ್ತದೆ? ಜ್ಞಾನದ ಖಜಾನೆ ಅಲ್ವಾ? ಈಗ ನಮ್ಗೆ ಬಾಬಾ ಮೂರು ಕಾಲದ ಜ್ಞಾನವನ್ನ ಕೊಟ್ಟಿದ್ದಾರೆ. ಅದರಿಂದ ಏನಾಗ್ತದೆ ಹೇಳಿ ನೋಡೋಣ. ಜ್ಞಾನ ಇದ್ದವ್ರು ಏನು ಮಾಡ್ತಾರೆ, ಜ್ಞಾನ ಇಲ್ದಿರೋರು ಏನು ಮಾಡ್ತಾರೆ? ಏನ್ ಮೂರು ಮಾಡ್ತಾರೆ? ಕಾಲವನ್ನ ಯೋಚನೆ ಮಾಡಿ ಕರ್ಮ ಮಾಡ್ತೀವಿ. ಓಕೆ, ಮೂರು ಕಾಲದ ಜ್ಞಾನ ಇದೆ. ಓಕೆ, ಅದರ ಆಧಾರದಲ್ಲಿ ನೀವೇನ್ ಕರ್ಮ ಮಾಡ್ತೀರಿ? ಏನ್ ಮಾಡ್ತೀರಾ? ಓಕೆ, ಬಾಬಾ ನಮ್ಗೆ ಏನು ಜ್ಞಾನವನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಸ್ಥೂಲವಾಗಿರುವಂತಹ ಸಾಧನವನ್ನ ನೀನು ಹೆಚ್ಚಿಗೆ ಸ್ಟಾಕ್ ಇಟ್ಟುಕೊಂಡರೆ ಏನಾಗ್ತದೆ? ಅದನ್ನ ನೀನು ಮುಂದಿನ ಜನ್ಮಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹೌದಾ? ಹೌದು. ಎರಡನೇದು, ಸ್ಥೂಲ ಖಜಾನೆಯನ್ನು ನೀವು ಜಾಸ್ತಿ ಇಟ್ಕೊಂಡ್ರೆ ಸ್ಥೂಲ ಖಜಾನೆ ನಿನ್ನ ಎದುರುಗಡೆನೆ, ನಿನ್ನ ಸಮ್ಮುಖದಲ್ಲಿ ಅದು ವಿನಾಶ ಆಗಬಹುದು. ಹೇಳಿದಾರಾ? ಹೌದು. ಸರಿ. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ ಖಜಾನೆ ನಿನ್ಗೆ ಒಳ್ಳೇದಲ್ಲ, ಕೆಟ್ಟದ್ದು. ಅದನ್ನ ನೀನೇನ್ ಮಾಡ್ಬೇಕು? ಸುಡಬೇಕಾಗ್ತದೆ. ಹೇಳಿದಾರಲ್ವಾ? ಹೌದು. ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಇದರ ಕಡೆಗೆ ನೀನು ಗಮನವನ್ನ ಕೊಟ್ಟು ಇದನ್ನು ಸಂಪಾದನೆ ಮಾಡಿ ಇದನ್ನು ದಾನ ಮಾಡಿ ನಿನಗೆ ಸ್ಟಾಕ್ನಲ್ಲಿ ಇಟ್ಕೊಂಡಾಗ ನೀನು 84 ಜನ್ಮನೂ ಕೂಡ ಏನಾಗ್ತದೆ? ಸುಖಮಯವಾಗಿರುತ್ತೆ. ಎಷ್ಟಾಗ್ತದೆ ಅಂದಮೇಲೆ ಈ ಜ್ಞಾನದ ಆಧಾರದಲ್ಲಿ ಆತ್ಮದ ಖಜಾನ ಕಡೆ ನಾನು ಹೆಚ್ಚಿಗೆ ಗಮನ ಕೊಡಬೇಕು, ಶರೀರದ ಖಜಾನ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು? ಓಕೆ, ಶರೀರದ ಖಜಾನೆ ಕಡೆ ಗಮನ ಕೊಡಿ. ಅದು ಈ ಜನ್ಮಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕೇ, ಬಿಟ್ರೆ ಭವಿಷ್ಯಕ್ಕೋಸ್ಕರ ಮಕ್ಕಳಿಗೂ ಬೇಕು, ಮೊಮ್ಮಕ್ಕಳಿಗೂ ಬೇಕು, ಮರಿ ಮಕ್ಕಳಿಗೂ ಬೇಕು. ಹೇಳಲಿಕ್ಕೆ ಭಗವಂತ ಹೇಳ್ತಾರೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಲಿಕ್ಕೆ ನೀವು ಇರುವುದಿಲ್ಲ, ನಿಮ್ಮ ಮಕ್ಕಳು ಇರುವುದಿಲ್ಲ, ಮೊಮ್ಮಕ್ಕಳು ಇರುವುದಿಲ್ಲ, ನೀವು ಸಂಪಾದನೆ ಮಾಡಿ ಖಜಾನೆನೂ ಏನಾಗೋದಿಲ್ಲ, ಇರೋದಿಲ್ಲ. ಅದೆಲ್ಲ ವಿನಾಶ ಆಗುವಂತ ಸಮಯ ಇವಾಗ ಬಂದಿದೆ. ಯಾವಾಗ ಈ ಜ್ಞಾನದ ಆಧಾರದಿಂದ ನನ್ನ ಸಮಯವನ್ನ ನಾನು ಹೆಚ್ಚಿನ ಸಮಯ ಯಾವ್ದು ಕೊಡ್ತೇನೆ? ಆತ್ಮಿಕ ಸಂಪಾದನೆಗೆ ಮತ್ತು ಆತ್ಮಿಕ ಸಪ್ತ ಗುಣಗಳನ್ನ ಸ್ಟಾಕ್ ಇಟ್ಕೊಳ್ಳಿ ಅಲ್ವಾ? ಜ್ಞಾನ ಇದ್ದ ಮಾತ್ರಕ್ಕೆ ಎಲ್ಲರೂ ಅದನ್ನು ಮಾಡ್ತಾರೆ ಅಂತಲ್ಲ. ಜ್ಞಾನಕ್ಕೆ ಬಂದ್ಮೇಲೂ ಕೂಡ ನಾವು ಮಾಡೋದೇನು? ಬಾಬಾ ಕಾರ್ ಕೊಡ್ಸು, ಬಾಬಾ ಬಟ್ಟೆ ಕೊಡ್ಸು, ಬಾಬಾ ಬಂಗಾರ ಕೊಡ್ಸು ಬಾಬಾ ಅಂದ್ರೆ ಏನರ್ಥ? ಇನ್ನೂವರೆಗೂ ನೀವು ಪಕ್ಕಾ ಜ್ಞಾನಿಗಳು ಆಗಿಲ್ಲ. ಓಕೆ, ನೀವೇನು ಬಡವರಾಗಿದ್ದೀರಿ, ಅದಕ್ಕೋಸ್ಕರ ಜಾಬ್ ಬೇಕು, ಹಣ ಬೇಕು, ಶರೀರ ನಿರ್ವಹಣಕ್ಕೆ, ಶರೀರ ಬಿಡುವವರೆಗೆ ಅದಲ್ಲಿ ಕೇಳೋದಲ್ಲ, ಏನು ತಪ್ಪಿಲ್ಲ ಆತ್ಮೀಯ. ಯಾಕಂದ್ರೆ ನಿಮ್ಗೆ ಬೇಕು ಅಲ್ವಾ? ಶರೀರ ಇರುವವರೆಗೂ ಅದ್ರ ಬೇಕಾಗತ್ತಲ್ವಾ? ಇದ್ದ ಮೇಲೂ ಕೂಡ ಮತ್ತು ವಾಪಸ್ ಅದ ಕಡೆ ಗಮನ ಕೊಡೋದು, ಹಗಲು ರಾತ್ರಿ ಅದ್ರ ಹಿಂದ್ಗಡೆ ಓಡೋದು, ರಾತ್ರಿ ನಿದ್ದೆ ಎಲ್ಲ ಬಿಟ್ಬಿಡೋದು, ಊಟ ನಿದ್ದೆ ಎಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಏನ್ ಮಾಡೋದು? ಶುಗರ್ BP ಅಂತ ಕಾಯಿಲೆ ಅಂತ ತಂದ್ಕೊಳ್ಳೋದು. ಇದು ಒಳ್ಳೆ ಬುದ್ಧಿವಂತರ ಲಕ್ಷಣ ಅಲ್ಲ. ಅಲ್ವಾ? ಎಷ್ಟು ಬೇಕೋ ಅಷ್ಟೇ ಮಾತ್ರ ಗಮನವನ್ನ ಕೊಟ್ಟು ಆದಷ್ಟು ದಿನದಿಂದ ದಿನಕ್ಕೆ ನಾನೇನ್ ಮಾಡ್ಬೇಕಾಗ್ತದೆ? ಆತ್ಮಿಕ ಸಂಪಾದನೆ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾಗ್ತದೆ. ಅದರಲ್ಲೂ ಕೂಡ ಹೈಯರ್ ಲೆವೆಲ್ ಪೋಸ್ಟಿಗೆ ಹೋಗಿ ಮನಸಾ ಸೇವೆಯನ್ನ ಮಾಡಿ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿ ಕಡಿಮೆ ಸಮಯದಲ್ಲಿ ನಾನೇನ್ ಮಾಡ್ಬೇಕಾಗ್ತದೆ? ಸಂಪಾದನೆ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಭವಿಷ್ಯದಲ್ಲಿ ನನಗೆ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಯಾಕಂದ್ರೆ ಶರೀರಕ್ಕೆ ಯಾವುದೋ ಕಾಯಿಲೆಗಳು ಬಂದ್ಬಿಡ್ಬೋದು, ನಮ್ದೇ ಆಸ್ತಿ ಪಾಸ್ತಿಗಳು ನಷ್ಟ ಆಗ್ಬಿಡ್ಬೋದು, ನಮ್ಮ ಸಂಬಂಧಿಕರು ಶರೀರ ಬಿಟ್ಟಾಗ ಅದಲ್ಲೇ ನಾವೇನ್ ಮಾಡ್ತೀವಿ? ದುಃಖದಲ್ಲಿ ಮುಳುಗೋಗ್ಬಿಡ್ತೀವಿ. ಅಥವಾ ಬೇಗ ನೀವು ಕರ್ಮದ ಲೆಕ್ಕಾಚಾರ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆ ಆತ್ಮಗಳು ಸಾಲ ಕೇಳ್ಕೊಂಡು ನಿಮ್ ಮನೆಗೆ ಬಂದು ಕುತ್ಕೊಂಡ್ಬಿಡ್ತವೆ. ಏನ್ ಮಾಡ್ಬಿಡ್ತವೆ? ನಮ್ಮನೆಗೆ ಬಂದು ಕೂತ್ಕೊಳ್ಳಿ. ಹಂಗಂದ್ರೆ ಮಕ್ಕಳಾಗಿ ಬಂದು
ಮಕ್ಕಳಾಗಿ, ಮೊಮ್ಮಕ್ಕಳಾಗಿ, ಅತ್ತೆಯಾಗಿ, ಸೊಸೆಯಾಗಿ ಬಂದು ಕೂತ್ಕೊಳ್ತಾರಲ್ವಾ? ಹೌದು. ಇದಾದ್ರೂ ಓಕೆ. ಮುಂದೆ ಶರೀರನೇ ಇಲ್ಲದೆ ಭೂತ ಪ್ರೇತಾತ್ಮಗಳು ಆಗ್ಬಿಟ್ಟು ನಿಮ್ಮ ಪ್ರಕೃತಿಯಲ್ಲಿ ಬಂದು ಕುತ್ಕೊಂಡ್ಬಿಡ್ತಾವ. ಯಾಕೆ? ಸಾಲ. ಸಾಲ ಸಾಲ ಅವಾಗ ಅಷ್ಟೆಲ್ಲ ಜನ ಬಂದ್ಬಿಟ್ಟು ನಿಮ್ಮ ಹತ್ರ ಮನೆಯಲ್ಲಿ ಸಾಲ ಕೊಡು ಸಾಲ ಕೊಡು ಸಾಲ ಕೊಡು ಸಾಲ ಕೊಡು ಅಂತ ಕೇಳಿದಾಗ ಅವರೆಲ್ಲರಲ್ಲೂ ಕೂಡ ಆತ್ಮೀಯರು ಒಳ್ಳೆ ಗುಣ ಇರ್ತದೋ ಕೆಟ್ಟ ಗುಣಗಳಿರ್ತಾವೋ? ಕೆಟ್ಟ ಗುಣ ಕೆಟ್ಟ ಕೆಟ್ಟು ಗುಣ. ನೀವೆಲ್ಲ ತುಂಬಾ ಒಳ್ಳೆಯವರು, ಸಾತ್ವಿಕ ಆಹಾರಿಗಳು, ಶಾಕಾಹಾರಿಗಳು ಅಂತ ತಿಳ್ಕೊಳ್ಳಿ, ಸರಿನಾ? ನಿಮ್ ಸಾಲಗಾರರು ಎಲ್ಲರೂ ಕೂಡ ಮಾಂಸಾಹಾರ ತಿನ್ನುವಂಥವ್ರು, ಡ್ರಿಂಕ್ಸ್ ಮಾಡುವಂಥವ್ರು, ಗಾಂಜಾ ತಗೊಳ್ಳುವಂಥವ್ರು, ಸಿಗರೇಟ್ ಸೇಯುವಂಥವ್ರು. ಅವರಿಗೆ ನೀವು ನಿಮ್ಮ ಮನೆಗೆ ಅವಕಾಶ ಕೊಟ್ಟಿದ್ದೀರಿ, ಯಾಕಂದ್ರೆ ನೀವು ಸಾಲ ಕೊಡ್ಬೇಕು. ಮಾಡ್ತೀರಿ. ಆವಾಗ ಅವರು ಅದೇ ಆಹಾರವನ್ನ ನಿಮ್ಮ ಮನೆಯಲ್ಲಿ ತಿಂತಾರೋ ತಿನ್ನಲ್ವೋ? ತಿಂತಾರೆ. ತಿಂತಾರೆ. ಮನೆಯಿಂದಾರು ಮಾಡಿಸ್ಲಿ, ಹೋಟೆಲಿಂದ ತಗೊಂಡ್ಬನ್ನಿ. ಆವಾಗ ನಿಮಗೆ ಆ ಮನೆಯಲ್ಲಿ ಸ್ವಾತಂತ್ರ್ಯದಿಂದ, ಖುಷಿಯಿಂದ, ಆನಂದದಿಂದ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಆವಾಗ ನಿಮ್ಮ ಸಾಧನೆಗೆ, ನಿಮ್ಮ ಜೀವನಕ್ಕೆ ತೊಂದರೆ ಆಗತ್ತೋ ಆಗಲ್ವೋ? ಆಗುತ್ತೆ. ಹಾಗೆ ಇವತ್ತಿನ ನಮ್ಮ ದಿನಗಳಲ್ಲಿ ಮನೆಯಲ್ಲೂ ಕೂಡ ನಮ್ಮ ಸಾತ್ವಿಕ ಜೀವನವನ್ನ ಮಾಡ್ಲಿಕ್ಕೆ, ಈಶ್ವರೀಯ ಕಾರ್ಯವನ್ನ ಮಾಡ್ಲಿಕ್ಕೆ ಯಾವುದೋ ಒಂದು ಆತ್ಮನಿಂದ ನನಗೆ ತೊಂದರೆ ಆಗ್ತಾ ಇದೆ. ಪತಿಯ ರೂಪದಲ್ಲಿ ಇರ್ಬೋದು, ಮಕ್ಕಳ ರೂಪದಲ್ಲಿ ಇರ್ಬೋದು, ಅತ್ತೆ ಸೊಸೆಯ ರೂಪದಲ್ಲಿ ಇರ್ಬೋದು, ನಿಮ್ಮ ಮನೆಗೆ ಬರುವಂತ ಕೆಲಸ ಮಾಡುವಂತಹ ಕೆಲಸದ ಆಕೆಯಿಂದನೂ ಇರಬಹುದು. ಇದೆಲ್ಲ ತೊಂದರೆ ಆಗ್ತಾ ಇದೆ ಅಂದ್ರೆ ಏನರ್ಥ? ಅವ್ರಿಗೆ ಇನ್ನೂ ಸಾಲ ಅವರಿಗೆ ಸಾಲ ನೀವು ತೀರಿಸಿಲ್ಲ, ಅದಕ್ಕೆ ಮನೆ ಬಾಗ್ಲಲ್ಲೇ ಬಂದ್ಬಿಟ್ಟು ಏನ್ ಮಾಡ್ಬಿಟ್ಟಿದ್ದಾರೆ? ಕೂತ್ಕೊಂಡ್ಬಿಟ್ಟಿದೆ. ಕೂತು ಬಿಟ್ಟ. ಓಕೆ, ಅವ್ರ ಸಾಲ ಯಾವಾಗ ತೀರತ್ತೆ? ನಾವು ಕೊಟ್ಟಾಗ ಈಗ ಬೇಗ ಬೇಗ ಸಂಪಾದನೆಯನ್ನ ಮಾಡಿ ಅವ್ರ ಸಾಲ ಏನಿದೆಯಪ್ಪ ಅದನ್ನ ಪೇಮೆಂಟ್ ಮಾಡು ಅಂತ ನಿಮ್ಮ ತಂದೆಗೆ ಹೇಳಿದಾಗ ಅವಾಗ ಏನಾಗುತ್ತೆ? ಸಾಲ ತೀರತ್ತೆ. ಆವಾಗ ಆ ಆತ್ಮಗಳು ನಿಮ್ಮ ಜೊತೆಲಿದ್ರು ಕೂಡ ಬಾಬನ ಮಕ್ಕಳಾಗಿರ್ತಾರೆ. ಅಥವಾ ನಿಮ್ಮ ಜೊತೆಲಿ ಇದ್ರೂ ಕೂಡ ಅವ್ರು 33 ಕೋಟಿಯಲ್ಲಿ ಬರೆದಿದ್ರೆ ಅವರು ನಿಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಅನ್ನ ಮಾಡೋದಿಲ್ಲ, ನಿಮ್ಗೆ ಏನು ತೊಂದರೆಯನ್ನ ಕೊಡೋದಿಲ್ಲ. ಅರ್ಥ ಆಯ್ತಾ? ಅದೆಲ್ಲ ನಾವು ಮಾಡಬೇಕು ಅಂತಂದ್ರೆ ಆದ್ಮೇಲೆ ನಮ್ಗೆ ಖಜಾನೆ ಬೇಡವಾ? ಬೇಕು. ಈಗಿನ ನಮ್ಮ ಕಂಡೀಷನ್ ಹೆಂಗಿದೆ? ಈಗಿನ ನಮ್ಮ ಕಂಡೀಷನ್ ಏನಿದೆ? ನಿಮ್ಮ ಹತ್ರ ಖಜಾನೆ ಇದೆಯೋ, ಸ್ಟಾಕ್ ಇದೆಯೋ? ನಿಮ್ಮ ಹತ್ರ ಖಜಾನೆ ಇದೆಯೋ ಅಥವಾ ಲೋನ್ ಇದೆಯೋ? ಲೋನ್ ಇದೆ. ಎಷ್ಟು ಜನ್ಮದ್ದು? 63 ಜನ. 63 ಜನ್ಮದ್ದು ಲೋನ್ ಇದೆ ಇವಾಗಿನ ಕಂಡೀಷನ್. ಓಕೆ, ಆ ಲೋನ್ ಎಲ್ಲ ತೀರ್ಸಿದ ಮೇಲೆ ತಾನೇ ನೀವೇನ್ ಮಾಡ್ಬೋದು? ಸ್ಟಾಕ್ ಸ್ಟಾಕ್ ಮಾಡ್ಕೊಳ್ಬಹುದು. ಅದಕ್ಕಾಗಿ ಭಗವಂತನ ಪ್ರಶ್ನೆ, ಪ್ರತಿದಿನ ಜ್ಞಾನದ ಖಜಾನೆಯನ್ನ ನೀವು ಬೇರೆಯವರಿಗೆ ಹೇಳಲಿಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದೀರೋ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಕೆ, ಧಾರಣೆ, ಕಾರ್ಯದಲ್ಲಿ ತರುವಂತ ಪುರುಷಾರ್ಥವನ್ನ ಮಾಡ್ತಾ ಇದ್ದೀರೋ? ಪ್ರತಿಯೊಂದು ಕರ್ಮ ಮಾಡ್ಬೇಕಾದ್ರೆ ನಾನು ಆತ್ಮ ಅಂತ ತಿಳ್ಕೊಂಡು ಮಾಡ್ತೀನ? ಪ್ರತಿದಿನ ಸೀರಿಯಸ್ ಆಗಿ ದಿನದಿಂದ ದಿನಕ್ಕೆ ಹೆಚ್ಚಿನ ಸಮಯ ಆಧ್ಯಾತ್ಮಿಕ ಸಂಪಾದನೆ ಕೊಡ್ತಾ ಇದ್ದೀನ? ಹೇಳುದನ್ನ ನಾನೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಆತ್ಮೀಯರಿ, ಬರೀ ಜ್ಞಾನ ಇದ್ರೆ ಏನಾಗೋದಿಲ್ಲ, ಅದು ಖಜಾನೆ ಆಗೋದಿಲ್ಲ. ಗೊತ್ತಾಗತ್ತಾ ನಿಮ್ಗೇನು ಅಂತ? ಅರ್ಥ ಆಯ್ತಾ? ನಿಮ್ಮ ಹತ್ರ ಹಣ ಇದೆ ಅಂತ ತಿಳ್ಕೊಳ್ಳಿ, ಆ ಹಣವನ್ನು ಸುಮ್ಮನೆ ತಂದ್ಬಿಟ್ಟು ಪರ್ಸಲ್ಲಿ ಇಡೋದು, ಬೀರೂನಲ್ಲಿ ಇಡೋದು, ಅದು ಜಾಸ್ತಿ ಆಗತ್ತಾ? ಇಲ್ಲ. ಇಲ್ಲ. ಜಾಸ್ತಿ ಆಗ್ಬೇಕು ಅಂತಂದ್ರೆ ಬ್ಯಾಂಕ್ ಅಲ್ಲಿ ಇಡ್ಬೇಕು, ಇಂಟ್ರೆಸ್ಟ್ ಕೊಡ್ಬೇಕು. ಬ್ಯಾಂಕಲ್ಲಿ ಇಡಬೇಕು, ಯಾರಿಗಾದ್ರೂ ಸಾಲಕ್ಕೆ ಕೊಡಬೇಕು, ಇಲ್ಲ ಶೇರ್ ಮಾರ್ಕೆಟಿಗೆ ಆಗ್ಬೇಕು, ಇಲ್ಲ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಆವಾಗ ಏನಾಗತ್ತದು? Extra. ಹೆಚ್ಚಿಗೆ ಆಗತ್ತೆ. ಹಾಗೆ ಜ್ಞಾನವನ್ನು ಎಲ್ಲಿ ಅಪ್ಲೈ ಮಾಡಬೇಕು? ಸ್ವಯಂನಲ್ಲಿ. ನನ್ನ ವೈಯಕ್ತಿಕ ಜೀವನದಲ್ಲಿ. ಓಕೆ, ಈಗ ನಿಮ್ಮ ಹತ್ರ MBBS ಎಂದು MD ಸರ್ಟಿಫಿಕೇಟ್ ಇದೆ, ಗೋಲ್ಡ್ ಮೆಡಲ್ ಇದೆ. ಮೆಡಲ್ ಅನ್ನ, ಸರ್ಟಿಫಿಕೇಟ್ ಅನ್ನ ತಂದ್ಬಿಟ್ಟು ಫೋಟೋದಲ್ಲಿ ಏನ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀರಿ. ಆವಾಗ ನಿಮ್ಗೆ ಬೇಕಾದಷ್ಟು ದುಡ್ಡು ಬರ್ತದಲ್ವಾ? ಇಲ್ಲ ಇಲ್ಲ. ಜ್ಞಾನದ ಮೇಲೆ ಜ್ಞಾನ, ಡಿಗ್ರಿ ಮೇಲೆ ಡಿಗ್ರಿ ಓದ್ತಾ ಹೋಗೋದು, ಜೀವನ ಪೂರ್ತಿ ಓದ್ತಾ ಇರೋದು. ಆವಾಗ ನಿಮ್ಗೆ ಸಂಪಾದನೆ ಆಗ್ತದೋ ಆಗಲ್ವೋ? ಆಗಲ್ಲ. ಆಗಲ್ಲ. ಮತ್ತೆ ಮತ್ತೆ ಸಂಪಾದನೆ ಅಂತ ಆಗ್ಬೇಕು, ಏನ್ ಮಾಡ್ಬೇಕು? ಜಾಬ್. ಜಾಬ್ ಮಾಡು, ಕೆಲಸ ಜಾಬ್ ಮಾಡ್ಬೇಕು ತಾನೆ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕು ತಾನೆ. ಹಾಗೆ ಮುರ್ಲಿ ಮೇಲೆ ಮುರ್ಲಿ ಓದ್ತಾ ಹೋಗೋದು, ಬೇರೆಯವ್ರಿಗೆ ಹೇಳ್ತಾ ಹೋಗೋದು, ಓದೋದು, ಹೇಳೋದು. ಅವಾಗ ನಿಮ್ಗೆ ಸಂಪಾದನೆ ಆಗ್ತದೋ ಆಗಲ್ವೋ? ಆಗ್ತದಾ? ಇಲ್ಲ. ಮತ್ತೆ ಸಂಪಾದನೆ ಆಗ್ಬೇಕು ಅಂತಂದ್ರೆ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಬೇಕು. ಆ ಕೇಳಿರುವಂತ ಜ್ಞಾನವನ್ನ ಯೋಗದಲ್ಲಿ ಅಪ್ಲೈ ಮಾಡಬೇಕು.
ಆ ಜ್ಞಾನವನ್ನ ಸೇವೆಯಲ್ಲಿ ಉಪಯೋಗ ಮಾಡಬೇಕು. ಆ ಜ್ಞಾನದ ಆಧಾರದಲ್ಲಿ ನನ್ನಲ್ಲಿರುವಂತ ಕೊಳೆಯನ್ನ ಕೆಸರನ್ನ ಏನ್ ಮಾಡ್ಬೇಕು, ತೆಗೆದಾಕ್ಬೇಕು. ಹಳೆ ಸಂಸ್ಕಾರವನ್ನ ಸುಟ್ಟಾಕ್ಬೇಕು. ಆ ಜ್ಞಾನವನ್ನ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಮುಖ್ಯವಾಗಿ ಏನ್ ಮಾಡ್ಬೇಕು, ಧಾರಣೆ ಮಾಡಬೇಕಾಗತ್ತೆ. ಆತ್ಮೀಯರೇ, ಜ್ಞಾನ ಇರೋದು ನಿನ್ನ ಪರಿವರ್ತನೆಗೆ ಹೊರತು ಬೇರೆ ಪರಿವರ್ತನೆ ಆಗ್ಲಿ ಅಂತ ಬಿಟ್ಟು ನಿನ್ಗೆ ಭಾಷಣ ಮಾಡ್ಲಿಕ್ಕಲ್ಲ ಬಾಬಾ ಜ್ಞಾನ ಕೊಟ್ಟಿರೋದು. ಹೌದು. ಬಾಬಾ ಕೊಟ್ಟಿರೋ ಜ್ಞಾನ ಯಾಕೆ? ನಾವು ನನ್ನ ಧಾರಣೆ ಪರಿವರ್ತನೆ. ಬೇರೆಯವ್ರಿಗೆ ನೀನ್ ಹಂಗ ಮಾಡ್ತಾ ಇಲ್ಲ, ನೀನ್ ಹಿಂಗ ಮಾಡ್ತಾ ಇಲ್ಲ, ನೀನ್ ಅಮೃತ ವೇಳೆ ಇರ್ತಾ ಇಲ್ಲ, ನೀನ್ ನಿದ್ರೆ ಮಾಡ್ತಿದೀಯ, ನಾನೇನು ಮಾಡ್ತಿದ್ರೆ ಅದನ್ನ ನಾನೇನ್ ಮಾಡ್ಬೇಕು, ಮೊದಲನೇದಾಗಿ ಚೆಕ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಸ್ವಪರಿವರ್ತನೆ. ಜ್ಞಾನ ಕೊಟ್ಟಿರೋದು ಯಾಕೆ? ನಿನಗೆ ಜಾಬ್ ಕೊಟ್ಟಿರೋದು ನೀನ್ ಹೋಗ್ಬಿಟ್ಟು ಕೆಲಸ ಮಾಡ್ಲಿಕ್ಕೆ, ಬೇರೆಯವ್ರಿಗೆ ಕೆಲಸ ಮಾಡ್ಲಿಕ್ಕಲ್ಲ. ನೀನು ಆ ಜಾಬ್ ಅಲ್ಲಿ ಎಷ್ಟು ಕರೆಕ್ಟ್ ಆಗಿ ಕೆಲಸ ಮಾಡ್ತೀವೋ ಅಷ್ಟು ನಿನಗೆ ಏನಾಗ್ತದೆ, ಸಂಪಾದನೆ ಆಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಮೊದಲನೇದಾಗಿ ವರ್ತಮಾನ ಸಮಯದಲ್ಲಿ ಪರಮಾತ್ಮ ಕೊಡುವಂತ ಜ್ಞಾನ, ಯಾವುದೇ ಮನುಷ್ಯಾತ್ಮರು ಕೊಡುವಂತ ಜ್ಞಾನ ಅಲ್ಲ, ವೇದಶಾಸ್ತ್ರ ಪುರಾಣಗಳಿಂದ ಬರುವಂತ ಜ್ಞಾನನೂ ಅಲ್ಲ. ಪರಮಾತ್ಮ ಕೊಡುವಂತ ಜ್ಞಾನವನ್ನ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಎಷ್ಟು ಅದನ್ನೇನು ಮಾಡ್ತಿದ್ರಿ, ಅಳವಡಿಕೆ ಮಾಡ್ಕೊಂಡ್ಬಿಟ್ಟು ಆತ್ಮಿಕ ಸಂಪಾದನೆ ಸ್ಟಾಕ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಬೇಕು, ಎಷ್ಟು ನಿಮ್ಮಲ್ಲಿ ಆ ಜ್ಞಾನದ ಖಜಾನೆ ಸ್ಪಷ್ಟವಾಗ್ತಾ ಹೋಗ್ತದೋ, ಅಳವಡಿಕೆ ಆಗ್ತಾ ಹೋಗ್ತದೋ, ಅಷ್ಟು ನೀವು ಚಿಂತೆಯ ಚಕ್ರವರ್ತಿ ಆಗ್ತಿರೋ, ನಿಶ್ಚಿಂತ ಚಕ್ರವರ್ತಿ ಆಗ್ತಿರೋ. ಯಾವ್ದನ್ನ ಸ್ಟಾಕ್ ಮಾಡ್ಬೇಕು ಇವಾಗ? ಜ್ಞಾನದ ಖಜಾನೆ. ಓಲೆ, ಖಜಾನೆ, ಬಂಗಾರದ ಬಳೆ, ನೆಕ್ಲೆಸ್, ಚೈನು, ಒಂದು 10 ವೆರೈಟಿ ಚಪ್ಪಲಿ, ಒಂದು 102 ವೆರೈಟಿ ಸೀರೆ, ಡ್ರೆಸ್ಸು ಎಲ್ಲ ಸ್ಟಾಕ್ ಮಾಡ್ಬೇಕಲ್ವಾ? ಮತ್ತೆ ಗುಣಗಳು, ಶಕ್ತಿಗಳು, ಇದನ್ನೇನ್ ಮಾಡ್ಬೇಕಾಗ್ತದೆ, ಇದು ಜ್ಞಾನದ ಖಜಾನೆ. ಓಕೆ, ನೆಕ್ಸ್ಟ್ ಶಕ್ತಿಗಳ ಖಜಾನೆ. ಶಕ್ತಿ ಅಂತಂದ್ರೆ ಏನು? ಶರೀರಕ್ಕೆ ಶಕ್ತಿ ಯಾವಾಗ ಸಿಗ್ತದೆ, ಶರೀರಕ್ಕೆ ಶಕ್ತಿ ಯಾವಾಗ ಹೋಗ್ತದೆ? ಊಟ ಮಾಡಿದಾಗ ಶರೀರಕ್ಕೆ ಶಕ್ತಿ ಸಿಗ್ತದೆ. ಓಕೆ, ಶರೀರದ ಶಕ್ತಿ ಯಾವಾಗ ಹೋಗ್ತದೆ? ಡ್ರಿಂಕ್ಸ್ ಕುಡಿದಾಗ, ಸಿಗರೇಟ್ ಸೇದಿದಾಗ, ಗಾಂಜಾ ತಗೊಂಡಾಗ ಏನಾಗ್ತದೆ ಶಕ್ತಿ? ಶಕ್ತಿ ಇಟ್ಕೊಳ್ಬೇಕು, ಶಕ್ತಿ ಕಡಿಮೆ ಮಾಡ್ಕೊಳ್ಬೇಕು. ಇಟ್ಕೋಬೇಕು. ಅದಕ್ಕಾಗಿ ಏನ್ ಮಾಡ್ಬೇಕು, ಯಾರ್ಯಾರು ಸಿಗ್ತಾರ ಅವ್ರ ಮೇಲೆ ಏನ್ ಮಾಡ್ಬೇಕು, ಸಿಟ್ಟು ಮಾಡ್ಕೊಳ್ಬೇಕು, ಹೊಟ್ಟೆ ಕಿಚ್ಚು ಮಾಡ್ಕೊಳ್ಬೇಕು ಅಲ್ವಾ? ಬೇರೆಯವ್ರನ್ನ ನೋಡ್ಬಿಟ್ಟು ಒಳಗಡೆಗೆ ಏನ್ ಮಾಡ್ಬೇಕು, ಹೊಟ್ಟೆ ಕಿಚ್ಚು ಮಾಡ್ಕೊಳ್ಬೇಕು. ಇದಿಲ್ದ ಏನಾಗ್ತದೆ, ಒಳ್ಳೆ ಶಕ್ತಿ ನಮ್ಗೆ ಏನಾಗ್ಬಿಡ್ತದೆ, ಬಂದ್ಬಿಡ್ತದೆ. ಮತ್ತೆ ಯಾರ್ಯಾರು ಏನೇನು ಮಾತಾಡ್ತಾರೆ ಆ ಅವಾಚ್ಯ ಶಬ್ದಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ಅದನ್ನ ಬೇರೆಯವ್ರಿಗೆ ನಾನು ಉಪಯೋಗ ಮಾಡ್ಬೇಕು. ಹೌದಲ್ವಾ? ಮತ್ತೆ ಶಕ್ತಿಗಳು ಬರಬೇಕು ಅಂತಂದ್ರೆ ಅದಕ್ಕೆ ವಿಟಮಿನ್, ಪ್ರೋಟೀನ್ ಇರುವಂತ ಆಹಾರವನ್ನ ಸಮಯಕ್ಕೆ ತಕ್ಕಾಗಿ ನಾವೇನ್ ಮಾಡ್ಬೇಕಾಗ್ತದೆ, ಕೊಡಬೇಕಾಗ್ತದೆ. ಆರೋಗ್ಯಕರವಾದಂತ ಶಕ್ತಿ ಅಲ್ವಾ? ಹಾಗೇನೆ ಬಾಬಾ ಹೇಳ್ತಾರೆ ಜ್ಞಾನದ ಮನನ ಮಾಡಿ. ಡಾಕ್ಟರ್ ಹೇಳ್ತಾರೆ ನೋಡಿ, ಬಾಯಲ್ಲಿ ಹಾಕ್ಬಿಟ್ಟು ಗಡಬಡಿಲಿ ಬಕ 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 ಅಂತ ತಿನ್ಬಿಡ್ಬೇಡಿ. ಬಾಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅರ್ದು ಜಗದು 32 ಸಲ ಏನ್ ಮಾಡ್ಬೇಕಂತ ಅದನ್ನ ತೆಗಿಬೇಕಂತ. ಒಂದೊಂದು ತುತ್ತು 32 ಸಲ ಜಗದು ಬಿಟ್ರೆ ನಮ್ಗೆ 5 ನಿಮಿಷ ಊಟ ಮುಗಿದಿಲ್ಲ, ಅರ್ಧ ಗಂಟೆ ಬೇಕಾಗ್ತದೆ. ಹೌದಲ್ವಾ? ನೀವು ಜಗಿತಾ ಕುಂತಿರ್ತೀರ, ಆವಾಗ ಅಲ್ಲಿರುವಂತ ಬಸ್ಸಲ್ಲಿ ಏನಾದ್ರು ನೀವು ಕೆಳಗಡೆ ಇಳಿದ್ಬಿಟ್ಟು ಹೊಳೆಯಲ್ಲಿ ತಿಂತ ಕುತ್ಕೊಂಡ್ರೆ ಬಸ್ ಮುಂದಿನವರು ತಲುಪಿರ್ತದ, ಅಲ್ಲಿ ನೀವು ಇಲ್ಲಿ ತಿಂತಾ ಇರ್ತೀರ ಅಷ್ಟೇ. ಹಾಗೆ ಬಾಬಾ ಹೇಳ್ತಾರೆ ಮನಸ್ಸಿನಲ್ಲಿ ಜ್ಞಾನದ ಮನನ ಚಿಂತನವನ್ನು ನೀವು ಮಾಡ್ತಾ ಹೋಗ್ಬೇಕಾಗ್ತದೆ. ತಿಂದಿರುವಂತ ಆಹಾರ ಶರೀರ ಸರಿಯಾಗಿ ಬೆವರು ಸುರಿಸಿ ಕೆಲಸ ಮಾಡಿದ್ರೆ ಅದು ಶಕ್ತಿ ಆಗ್ಬಿಟ್ಟು ಏನಾಗ್ತದೆ, ಕನ್ವರ್ಷನ್ ಆಗ್ತದೆ. ತಿನ್ಕೊಂಡು ಗುಂಡಪ್ಪನಾಗಿ ಗಣೇಶನಾಗಿ ಹೊಟ್ಟೆ ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡು ಏನಾಗ್ತದೆ, ಕೊಲೆಸ್ಟ್ರಾಲ್ ಬರ್ತದೆ, BP ಶುಗರ್ ಬರ್ತದೆ, ಕಾಯಿಲೆಗಳು ಬರ್ತವೆ. ಹಾಗೆ ಜ್ಞಾನವನ್ನ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಇದ್ರೆ ಏನಾಗೋದಿಲ್ಲ. ಜ್ಞಾನವನ್ನ ಎಲ್ಲೆಲ್ಲಿ ಅಳವಡಿಕೆ ಮಾಡಬೇಕು ಅಂತ ಹೇಳಿದಾರೋ ಅಲ್ಲಿ ಅಳವಡಿಕೆ ಮಾಡಿಬಿಟ್ಟು ಅದನ್ನ ಶಕ್ತಿಯಾಗಿ ಏನ್ ಮಾಡ್ಬಿಟ್ಟು ಪರಿವರ್ತನೆ ಆಗ್ಬೇಕು. ಆದ್ಮೇಲೆ
ನೀವು ಆಹಾರ ತಿಂತಿರೋ ತಿನ್ನಲ್ವೋ? ತಿಂತ ತಿಂತೀವಿ. ಯಾವ್ದಕ್ಕೆ? ಶರೀರ ಶರೀರ ಸರಿ. ಯಾಕೆ ತಿಂತೀರಿ? ಶಕ್ತಿಗೆ ಸರಿ. ಬರೀ ಆಹಾರ ತಿಂತ ಹೋಗ್ಬಿಟ್ಟು ಶಕ್ತಿ ಆಗ್ಬಿಡ್ತದ? ಇಲ್ಲ ನೀರು ಶಕ್ತಿ ಆಗ್ಬೇಕು ಅಂತಂದ್ರೆ ಜೀರ್ಣ. ಚೆನ್ನಾಗಿ ದುಡಿಬೇಕು, ಮೈಕೈ ಬಗ್ಸ್ಬೇಕು, ಬೆವರು ಬರಬೇಕು ಅಲ್ವಾ? ಹೌದು. ಅದೆಲ್ಲ ಆದಾಗ ಅದು ಶಕ್ತಿಯಾಗಿ ರಕ್ತವಾಗಿ ಜೀರ್ಣಕ್ರಿಯೆಯಿಂದ ನಿಮಗೆ ಶರೀರಕ್ಕೆ ಬೇಕಾಗಿರುವಂತ ಶಕ್ತಿಯನ್ನೇನು ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ. ಓಕೆ, ನಾನು ಏನು ಮಾಡೋದಿಲ್ಲ, ತಿಂತಾ ಇರ್ತೇನೆ ಅಂತದೇನಾಗ್ತದೆ? ಆರೋಗ್ಯ ಹಾಳಾಗ್ತದೆ. ಒಂದು ಕಡೆ ತಿಂದಿದ್ದು ಇನ್ನೊಂದು ಕಡೆ ಹೊರಗಡೆ ಹೋಗಿದ್ದಿರ್ತಾರೆ ಅಷ್ಟೇ, ಇನ್ನೇನಾಗೋದಿಲ್ಲ ಅಲ್ವಾ? ಹಾಗೆ ನಾವು ಇವತ್ತು ಮುರಳಿ ಕೇಳಿದ್ವಿ, ನಾಳೆನೂ ಕೇಳಿದ್ವಿ, ನಾಡಿದ್ದೂ ಕೇಳಿದ್ವಿ, ನಿನ್ನೆ ಮುರಳಿ ಏನ್ ಹೇಳಿದ್ದಾರೆ? ಬರ್ತೋಯ್ತು ಅಲ್ವಾ? ಅಂದ್ರೆ ನಾವು ಇದನ್ನೇ ತಾನೇ ಮಾಡ್ತಿದೀವಿ. ನಾವು ಏನು ಹೌದು. ಜ್ಞಾನವನ್ನು ಹೇಳ್ತಾ ಇದ್ದಾರೋ ಅದನ್ನ ಎಲ್ಲಿ ಕರ್ಮಕ್ಷೇತ್ರದಲ್ಲೋ, ರಾಜಯೋಗದಲ್ಲೋ, ಸೇವೆಯಲ್ಲೋ, ವಿಕರ್ಮ ವಿನಾಶ ಮಾಡ್ಕೊಳ್ಳೋದಲ್ಲೋ, ನನ್ನನ್ನು ಪರಿವರ್ತನೆ ಮಾಡ್ಕೊಳ್ಳೋದಲ್ಲೋ, ಇಲ್ಲಿ ನಾನದನ್ನ ಪರಿವರ್ತನೆ ಮಾಡ್ಕೊಳ್ಳದೆ ಇರುವಂತ ಕಾರಣದಿಂದ ಎಷ್ಟು ಶಕ್ತಿಗಳು ನಮ್ಮಲ್ಲಿ ಜಮಾ ಆಗ್ಬೇಕು ಆ ಪ್ರಮಾಣದಲ್ಲಿ ಸಮಯದ ಅನುಸಾರದಲ್ಲಿ ಆಗ್ತಾ ಇದೆ. ಅಥವಾ ನಿಮ್ಗೆ ಎಷ್ಟು ಶಕ್ತಿ ಬೇಕೋ? ಎಷ್ಟು ಶಕ್ತಿ ಬೇಕು? ಬೆಳಿಗ್ಗೆ ಎದ್ದಿರ್ತಾರಾ? ಅಡಿಗೆ ಏನು ರೆಡಿ ಆಗಿರೋದಿಲ್ಲ, ತಿಂಡಿ ರೆಡಿ ಆಗಿರೋದಿಲ್ಲ, ಅಯ್ಯೋ ಗ್ಯಾಸ್ಟ್ರಿಕ್ ಆಗ್ತಂತ ಒಂದ್ 2 ಬಿಸ್ಕಿಟ್ ತಿನ್ಬಿಡ್ತಾರೆ. ಎಷ್ಟೊತ್ತಿನವರೆಗೆ? ಬೆಳಿಗ್ಗೆ ಬ್ರೇಕ್ಫಾಸ್ಟ್ ವರೆಗೆ ಅಂತ ಬಿಟ್ಟು ಅಲ್ವಾ? ಹಾಗಿದ್ರೆ ಇವತ್ತು ನಮ್ಗೆ ಶಕ್ತಿ ಕೇವಲ ಒಂದು ಜನ್ಮಕ್ಕೋಸ್ಕರ ಬೇಕಾಗಿರೋದು 21 5,000 ವರ್ಷ, ಆಯ್ತು. 84 ಜನ್ಮ ಅಲ್ವಾ? ಆ ಶಕ್ತಿಗಳ ಬೇಕಾಗಿರುವಂತ ಆಹಾರವನ್ನು ತೆಗೆದುಕೊಳ್ಳೋದು ಯಾವಾಗ? ಈಗಲೇ ಇವಾಗ. ತಾನೆ. ಅದಕ್ಕಾಗಿ ಹೇಳ್ತಾರೆ, ನಿಮ್ಮಲ್ಲಿ ಸದ್ಗುಣಗಳ ವಿಶೇಷತೆಯ ಭಗವನ ಆಸ್ತಿಯ ಶಕ್ತಿಗಳು ನಿಮ್ಮ ಹತ್ರ ಎಷ್ಟಿದಾವೆ ಅಂತ ನಿಮ್ಮನ್ನ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಎಷ್ಟು ನೀವು ರಾಜಯೋಗ ಮಾಡ್ತಾ ಮಾಡ್ತಾ ಹೋಗ್ತಿರೋ, ಎಷ್ಟು ಸೇವೆಗೆ ನಿಮಿತ್ತರಾಗ್ತಾ ಹೋಗ್ತಿರೋ, ಅಷ್ಟು ಶಕ್ತಿಗಳೇನಾಗ್ತಾ ಹೋಗ್ತವೆ, ಹೆಚ್ಚಿಗೆ ಆಗ್ತಾ ಹೋಗ್ತವೆ. ನೀವು ಆಹಾರನೇ ತಿಂದಿಲ್ಲ, ಕೆಲ್ಸನೇ ಮಾಡಿಲ್ಲ ಅಂತಂದ್ರೆ ತಿಂದಿರುವಂತ ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗುದಿಲ್ಲ. ನಾಲ್ಗೆ ಮೇಲೆ ಇಟ್ಟಾಗ ರುಚಿ ಮಾತ್ರ ಆಗಿರ್ತದೆ ಹೊರತು ಶಕ್ತಿಯಾಗಿ ಕನ್ವರ್ಷನ್ ಆಗಿರೋದಿಲ್ಲ. ಅದಕ್ಕಾಗಿ ಅಣ್ಣವ್ರು ಇವತ್ತು ಮುರಳಿ ಚೆನ್ನಾಗಿತ್ತು ಅಂದ್ರೆ ಏನರ್ಥ? ನಾಲ್ಗೆ ಮೇಲೆ ಬಿಟ್ಟು ರುಚಿ ನೋಡಿದಿರಷ್ಟೇ, ಕಿವಿಯಿಂದ ಕೇಳಿದಿರಷ್ಟೇ ಬಿಟ್ರೆ ಮುಂದೆ ಆಹಾರ ಕಲಿಸಿದ ಮೇಲೆ ಹೊಟ್ಟೆಯಲ್ಲಿ ಇರುವಷ್ಟು ಸಮಯ ಅದನ್ನು ಶಕ್ತಿಯಾಗಿ ಕನ್ವರ್ಷನ್ ನಾನು ಮಾಡಿಕೊಂಡಿಲ್ಲ. ಅದಕ್ಕೆ ಹೇಳ್ತಾರೆ, ನೀವು ರಾಜಯೋಗವನ್ನು ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಮ ಜೀವನಕ್ಕೆ 5,000 ವರ್ಷಕ್ಕೆ ಆತ್ಮಕ್ಕೆ ಬೇಕಾಗಿರುವಂಥದ್ದು, ಶರೀರಕ್ಕೆ ಬೇಕಾಗಿರುವಂಥದ್ದು, ಎಲ್ಲಾ ಸಾಧನಗಳಿಗೆ ಬೇಕಾಗಿರುವಂತ ಖಜಾನ ಸಿಗ್ತದೆ. ಯಾವುದು? ಜ್ಞಾನದ್ದು, ಆಮೇಲೆ ಶಕ್ತಿದು. ನಿಮ್ಮಲ್ಲಿ ಎಷ್ಟು ಖಜಾನೆಗಳು ಹೆಚ್ಚಿಗೆ ಆಗ್ತಾ ಹೋಗ್ತಾವೋ ಅದನ್ನು ನೀವು ಸಮಯದ ಅನುಸಾರ ಉಪಯೋಗ ಮಾಡ್ತಾ ಹೋದಾಗ ನಿಮ್ಮ ಜೀವನ ಏನಾಗ್ತದೆ? ಮಧುರವಾಗಿರ್ತದೆ, ಚೆನ್ನಾಗಿರ್ತದೆ. योग द्वारा जो भी मुख्य संपन्न बनने की युक्तियां हैं सब प्राप्त कराई हैं. ಯೋಗದ ಮೂಲಕ ನಿಮ್ಗೆ ಏನೇನು ಯುಕ್ತಿಗಳು ಬೇಕು, ಏನೇನು ಶಕ್ತಿಗಳು ಬೇಕು, ಏನೇನು ಜ್ಞಾನ ಬೇಕು, ಅದೆಲ್ಲವನ್ನ ಬಾಬಾ ಏನ್ ಮಾಡಿದಾರಂತೆ ನಿಮಗೆ ಕೊಟ್ಟಿದ್ದಾರೆ. ಆದರೆ ಅದರಲ್ಲಿ ನೀವು ಎಷ್ಟು ಜಮಾ ಮಾಡ್ಕೊಂಡಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊ. ಇವತ್ತು ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ಪ್ರಪಂಚದಲ್ಲಿ ಜನರಲ್ಲಿ ವರ್ತಮಾನ ಸಮಯದಲ್ಲಿ ಸಂಪಾದನೆ ಜಾಸ್ತಿ ಆಗ್ತಾ ಹೋದಾಗೆ ಅವರು ಉಳಿತಾಯ ಮಾಡ್ತಿದಾರೋ ಸಾಲಗಾರ ಆಗ್ತಿದಾರೋ? ಸಂಪಾದನೆ ಜಾಸ್ತಿ ಆದ್ರೆ ಸಾಲಗಾರ ಆಗ್ತಿದ್ದಾರೆ. ಹೌದು. ಅದಂಗೆ? ಖರ್ಚುಗಳು ಜಾಸ್ತಿ ಮಾಡ್ತಾರಲ್ಲ, ಕ್ರೆಡಿಟ್ ಕಾರ್ಡಿಂದ ಸಾಲ ತಗೊಳ್ಳೋದು ಅಲ್ವಾ, ಬ್ಯಾಂಕಿಂದ ಸಾಲ ತಗೊಳ್ಳೋದು, ಬಂಗಾರವನ್ನು ಅಡವಿಟ್ಬಿಟ್ಟು ಸಾಲ ತಗೊಳ್ಳೋದು, ಮನೆಯನ್ನು ಸಾಲದಲ್ಲಿ ತಗೊಳ್ಳೋದು, ಮೊಬೈಲನ್ನು ಸಾಲದಲ್ಲಿ ತಗೊಳ್ಳೋದು, ಬೈಕನ್ನು ಸಾಲದಲ್ಲಿ ತಗೊಳ್ಳೋದು. ಸಂಪಾದನೆ ಇದೆಯಾ? ಇದೆ. ಆದರೆ ಫಲಿತಾಂಶ ಮೊದಲಿನ ಹೆಚ್ಚಿಗೆ ಸಾಲ. ದೊಡ್ಡ ಫ್ಯಾಕ್ಟ್ರಿ ಇರ್ತದೆ, ಫ್ಯಾಕ್ಟ್ರಿಯಿಂದ ಒಳಗಡೆ ಹೋಗಿ ನೋಡಿದ್ರೆ ಬ್ಯಾಂಕಲ್ಲಿ ಸಾಲ, ಕೋಟಿಗಟ್ಟಲೆ ಸಾಲ. ಆತ್ಮೀಯರೇ, ಅದು ತೀರ್ಸ್ಲಿಕ್ಕೆ ಆಗ್ಲಿಲ್ಲ ಅಂತಂದಾಗ ಅವಾಗ ಏನ್ ಮಾಡ್ಕೊಂಡ್ಬಿಡೋದು?
ಸುಸೈಡ್ ಮಾಡ್ಕೊಂಡ್ಬಿಟ್ಟು. Suicide. ಎಷ್ಟೋ ನಾವು ಉದಾಹರಣೆಗಳನ್ನ ನೋಡ್ತಿದೀವಲ್ವಾ? ಕೆಲವೊಂದು ತಿಂಗಳ ಹಿಂದ್ಗಡೆಗೆ ಎಷ್ಟು 900 ಕೋಟಿ ಹಣ ಇರುವಂತ ಒಬ್ಬ ವ್ಯಕ್ತಿ ಏನ್ ಮಾಡ್ಬಿಟ್ರು, ಶೂಟ್ ಮಾಡ್ಕೊಂಡ್ಬಿಟ್ಟು ಅಲ್ವಾ? ಅದೇ ರೀತಿ ಕೆಲವು ವರ್ಷಗಳ ಹಿಂದೆ ನಮ್ಮ ಹಳೆಯ ಕರ್ನಾಟಕದ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಇದಾರಲ್ಲ, ಅವರ ಅಳಿಯ ಕಾಫಿ ಡೇ ಮಾಲೀಕ, ಅವರ ಹೆಸರು ನೆನಪಿದೆ ಸಿದ್ಧಾರ್ಥ್ ಅಲ್ವಾ? ಅವರು ಕೂಡ ಏನ್ ಮಾಡ್ಕೊಂಡ್ರು, Suicide. ಶ್ರೀಮಂತರಿದ್ರು ಇಲ್ವೋ, ಕೋಟ್ಯಾಧಿಪತಿ ಇತ್ತು ತಾನೆ, ಯಾಕೆ ಸುಸೈಡ್ ಮಾಡ್ಕೊಂಡ್ರು? ಇನ್ನೂ ಸಾಲ ಹೆಚ್ಚಿಗೆ ಮಾಡಿದ್ರು, ವಾಪಸ್ ತೀರ್ಲಿಕ್ಕೆ ಆಗಿಲ್ಲ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಜ್ಞಾನದ ಖಜಾನೆಯನ್ನ, ಶಕ್ತಿಯ ಖಜಾನೆಗಳನ್ನ ನೀವು ಸ್ಟಾಕ್ ಮಾಡ್ಕೊಂಡಿದ್ದೀರೋ ಅಥವಾ ಮೈನಸ್ ಸರಿ. ಶಕ್ತಿ ಸ್ಟಾಕ್ ಯಾವಾಗ ಆಗ್ತದೆ, ಮೈನಸ್ ಯಾವಾಗ ಆಗ್ತದೆ? ಶಕ್ತಿಗಳು ಅಂದ್ರೆ ಸಂಪಾದನೆ ಆದಷ್ಟು ನಾವು ಸಾಲಗಾರ ಯಾವಾಗ ಆಗ್ತೀವಿ? ಆಧ್ಯಾತ್ಮಿಕ ರೂಪದಲ್ಲಿ ಹೇಳಿ. ಅದು ನಮಗೆ ವೈಯಕ್ತಿಕವಾಗಿ ಉಪಯೋಗ ಮಾಡ್ಕೊಂತ ಇದ್ದಾಗ ಸಾಲಗಾರ ಆಗ್ತದೆ. ವೈಯಕ್ತಿಕ ಉಪಯೋಗ ಮಾಡಿದ್ರೆ ಸಾಲಗಾರ ಆಗ್ತೀವಿ. ನಿಮ್ಮ ಸಂಪಾದನೆ ನೀವು ಉಪಯೋಗ ಮಾಡ್ಕೊಂಡು ನೀವು ಹೆಂಗ್ ಸಾಲಗಾರ ಆಗ್ತೀರಿ? ಅದು ಸಂಪಾದನೆ ಕಡಿಮೆ ಇರುತ್ತೆ, ಖರ್ಚು ಇರುತ್ತೆ. ಅಲ್ಲ, ನಿಮ್ಗೆ ಎಕ್ಸ್ಟ್ರಾ ವಿಶೇಷವಾಗಿ ಐಷಾರಾಮಿ ಜೀವನ ಬೇಕು ಅಂತಂದಾಗ ಅವಾಗ ಏನಾಗ್ತದೆ? ಸಾಲ ಆಗುತ್ತೆ. ಅವಾಗ ಸಾಲ ಆಗ್ತದೆ ಅಲ್ವಾ? ಇರುವಂತದಲ್ಲೇನೆ ನೀವು ಜೀವನ ಮಾಡ್ತಾ ಹೋದ್ರೆ ಅಷ್ಟು ಸಾಲ ಆಗೋದಿಲ್ಲ. ಒಂದು, ನೀವು ಸಂಪಾದನೆ ಜಾಸ್ತಿ ಮಾಡ್ಬೇಕು, ವ್ಯರ್ಥ ಖರ್ಚುಗಳನ್ನ ಏನ್ ಮಾಡ್ಬೇಕು, ಉಳಿತಾಯ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಬಾಬಾ ಹೇಳ್ತಾರೆ, ವ್ಯರ್ಥ ಸಂಕಲ್ಪಗಳು ಏನಾಗ್ತಿದಾವೆ ಅದು ನಿಮ್ಗೆ ಸಂಪಾದನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ನಿಮ್ಗೇನು ನಷ್ಟ ಆಗ್ತಾ ಇಲ್ಲ, ಆದ್ರೆ ಸಂಪಾದನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಸಮಯ ವೇಸ್ಟ್ ಆಗ್ತಾ ಇದೆ. ತುಂಬಾ ಮನಬುದ್ಧಿಯನ್ನು ವ್ಯರ್ಥ ಸಂಕಲ್ಪದಲ್ಲಿ ವಿನಿಯೋಗ ಮಾಡುವಂತ ಕಾರಣದಿಂದ ಮನಬುದ್ಧಿಯ ಶಕ್ತಿ ಏನಾಗ್ಬಿಡ್ತದೆ, ಕಡಿಮೆ ಆಗ್ಬಿಡ್ತದೆ. ಆವಾಗ ನೀವು ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಇಲ್ಲಿ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಬಾಬನ ಮಗುವಾಗಿ ಸ್ಪಷ್ಟವಾಗಿ ಕೇಳಿ, ನೀವು ಸ್ವಲ್ಪ ಸೀನಿಯರ್ ಆಗ್ತಾ ಹೋದಾಗ ಬಾಬಾ ನಿಮ್ಮನ್ನ ಸೇವೆಗೆ ಉಪಯೋಗ ಮಾಡ್ಕೊಳ್ತಾರೋ ಮಾಡ್ಕೊಳಲ್ವೋ? ಸರಿ. ಉಪಯೋಗ ಮಾಡ್ತಾ ಹೋದಾಗ ನೀವು ಬಾಬಾ ನಿಮ್ಮನ್ನು ಯಾಕೆ ಸೇವೆಗೆ ಕಳಿಸ್ತಾ ಇರ್ತಾರೆ? ಯಾಕೆ ಕಳಿಸ್ತಾ ಇರ್ತಾರೆ? ನಿಮ್ಮ ಹತ್ತಿರುವಂತ ಜ್ಞಾನ, ಶಕ್ತಿ, ಅನುಭವದ ಖಜಾನೆ, ಶಾಂತಿ, ಸುಖ, ಸಂತೋಷ, ಆನಂದ, ಪ್ರೀತಿ, ಪರಮಾತ್ಮ ಅನುಭೂತಿಯ ಅನುಭವ ಬೇರೆಯವರಿಗೆ ಕೊಡಲಿ ಅಂತ ಏನ್ ಮಾಡಿರ್ತಾರೆ, ಕಳಿಸಿ. ಹೌದಲ್ವೋ? ಅದನ್ನು ನೀವು ಬೇರೆಯವರಿಗೆ ಹಂಚಿದಾಗ, ಬೇರೆಯವರಿಗೆ ದಾನ ಮಾಡಿದಾಗ, ಬೇರೆಯವರಿಗೆ ಅನುಭವ ಮಾಡಿಸಿದಾಗ ನಿಮ್ಮ ಖಜಾನೆ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಸರಿ. ಅದೇ ನೀವು ಸೇವೆಗಂತ ಹೋದಾಗ ನಿಮ್ಮ ಹತ್ರ ಬೇಕು ಅಂತ ನೀವು ಚೆನ್ನಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರವನ್ನು ಚೆನ್ನಾಗಿ ಏನ್ ಮಾಡ್ತೀರಿ, ಪರ್ಸ್ನಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರಿ. ಸರಿನಾ? ಅಲ್ಲಿ ನಿಮಗೆ ಅವಕಾಶ ಕೊಟ್ಟಾಗ ಆ ಒಂದು ಕ್ರೋಧವನ್ನ, ಹೊಟ್ಟೆ ಕಿಚ್ಚನ್ನ, ಕಾಲೆಳೆಯುವ ಬುದ್ಧಿಯನ್ನ ಏನ್ ಮಾಡ್ತೀರಾ, ಅಲ್ಲಿ ತೋರಿಸ್ತೀರಾ. ಯಾರಿಗೆ? ಬೇರೆ ಆತ್ಮಗಳಿಗೆ. ಬೇರೆ ಆತ್ಮಗಳಿಗೆ ಆ ಸಮ್ಮುಖದಲ್ಲಿ. ಆವಾಗ ನಿಮ್ಮ ಅಕೌಂಟ್ ಅಲ್ಲಿ ಖಜಾನೆ ಜಾಸ್ತಿ ಆಗತ್ತೋ, ಇರೋ ಖಜಾನೆ ಹೊರಟೋಗತ್ತೋ? ಹೊರಟೋಗುತ್ತೆ. ಸರಿ. ನೀವ್ ಯಾರು? ಆತ್ಮ. ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ. ಯಾರು ನೀವು? ಮಾಸ್ಟರ್ ವಿಶ್ವ ಕಲ್ಯಾಣ. ಸರಿ. ನೀವು ವಿಶ್ವ ಕಲ್ಯಾಣ ಮಾಡ್ಬೇಕಂದ್ರೆ ಎಲ್ಲಿ ಕೂತ್ಕೊಳ್ಬೇಕು? ಬೇರಿನಲ್ಲಿ ಕೂತ್ಕೊಳ್ಬೇಕು. ಎಲ್ಲಿ ಕೂತ್ಕೊಳ್ಬೇಕು? ಬೇರಿನಲ್ಲಿ, ಬೀಜದಲ್ಲಿ ಕೂತ್ಕೊಳ್ಬೇಕಲ್ವಾ? ಇವಾಗ ವೃಕ್ಷಕ್ಕೆ ಕಲ್ಯಾಣ ಮಾಡ್ಬೇಕು ಅಂತಂದ್ರೆ ಬೇರೆ ಆಗ್ಬಿಟ್ಟು ನೀರು ಎಳಿಬೇಕು ತಾನೆ? ನೀವು ಬೇರೆ ಆಗ್ತಿರೋ, ಕಾಂಡ ಆಗ್ತಿರೋ, ರೆಂಬೆ ಕೊಂಬೆ ಆಗ್ತಿರೋ, ಎಲೆ ಆಗ್ತಿರೋ? ಸರಿ. ಅದೇ ಬೇರಿನಲ್ಲಿ ಕೂತ್ಕೊಂಡು ನೀರು ಎಳೆದ್ರೆ ವೃಕ್ಷಕ್ಕೆ ಏನ್ ಸಿಗ್ತದೆ? ಶಕ್ತಿ ಸಿಗ್ತದೆ. ಅದೇ ಬೇರಿನಲ್ಲಿ ಕೂತ್ಕೊಂಡ್ಬಿಟ್ಟು ನೀವು ಕ್ರೋಧ ಹೇಳುವಂತ ಆಸಿಡ್ ಅನ್ನ ಎಳೆದ್ರೆ, ವಿಕಾರ ಹೇಳುವಂತ ಆಸಿಡ್ ಅನ್ನ ಹೇಳಿದ್ರೆ ಪೂರ್ತಿ ವೃಕ್ಷ ಏನಾಗ್ತದೆ? ಒಣಗೋಗುತ್ತೆ. ಅದಕ್ಕೆ ಯಾರು ಕಾರಣೀಕರ್ತರಾಗ್ತಾರೆ? ನಾವೇ. ಆವಾಗ ನಿಮ್ಗೆ ಬೇಹದ್ದಿನಲ್ಲಿ ನಷ್ಟ ಆಗತ್ತೋ ಆಗಲ್ವೋ? ಆಗುತ್ತೆ. ಅವಾಗ ನಿಮ್ ಖಜಾನೆ ಜಮಾ ಆಯ್ತೋ ಮೈನಸ್ ಆಯ್ತೋ? ಮೈನಸ್. ಇದರ ಬಗ್ಗೆ ಗಮನವನ್ನ ಕೊಡಿ.
ಒಂದು ನೀವು ಒಳ್ಳೆ ಕೆಲಸವನ್ನ ಮಾಡಿದ್ರೆ 1,000ದಷ್ಟು ಲಾಭನೂ ಇದೆ. ಅದು ಒಂದು ಸಣ್ಣ ತಪ್ಪನ್ನ ಮಾಡಿದ್ರೆ ಏನಾಗ್ಬಿಡ್ತದೆ? ನಷ್ಟನ. ಆಗ್ತದೆ ಅಲ್ವಾ? ನೀವೊಬ್ರೇ ಕಾರಲ್ಲಿ ಹೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡಿದ್ರೆ ನಿಮ್ಗೆ ಮಾತ್ರ ತೊಂದ್ರೆ ಅಲ್ವಾ? ಡ್ರೈವಿಂಗ್ ಚೆನ್ನಾಗಿ ಬರ್ತದೆ ಅಂತ ಬಿಟ್ಟು ನೀವು ಹೋಗ್ಬಿಟ್ಟು 50 ಜನಕ್ಕೆ ಬಸ್ಸಲ್ಲಿ ಕುಳ್ಸ್ಕೊಂಡ್ಬಿಟ್ಟು ಆಕ್ಸಿಡೆಂಟ್ ಮಾಡಿದ್ರೆ 50 ಜನಕ್ಕೂ ತೊಂದ್ರೆ ಆಗುತ್ತೆ. ಅವ್ರು ನಿಮ್ಮನ್ನ ಪೂಜೆ ಮಾಡ್ತಾರಲ್ವಾ? ಹೊಗಳ್ತಾರಲ್ವಾ? ತಪ್ಪ. ನಿಮ್ಮ ಜ್ಞಾನದ ಆಧಾರದಿಂದ ವಿಕಾರವನ್ನ ಇಟ್ಕೊಂಡ್ಬಿಟ್ಟು ಎದುರುಗಡೆ ಜನರನ್ನ ದಾರಿ ತಪ್ಪಿಸಿದ್ರೆ ಅವಾಗೇನಾಗ್ತದೆ? ಪಾಪ ಆಗುತ್ತೆ. ನಮ್ಗೆ ಬಾಬನ ಹೆಸರನ್ನ ಹಾಳು ಮಾಡೋದು, ಯಜ್ಞದ ಹೆಸರನ್ನ ಹಾಳು ಮಾಡುವಂತದ್ದು ಅಲ್ವಾ? ನಾನು ಬ್ರಹ್ಮಕುಮಾರ ಕುಮಾರಿ ಅಂತ ಹೇಳ್ಬಿಟ್ಟು ಮೂಗಿನ ಮೇಲೆ ಸಿಟ್ಟು ಹಿಡ್ಕೊಂಡು ಹಾ ಅಂತ ಬೇರೆ ಮೇಲೆ ಹಾರೋದು. ಅವಾಗ ನೀವು ಸೇವೆ ಮಾಡ್ದಂಗಾಯ್ತು, ಬಾಬನ ಹೆಸರು ಹಾಳು ಮಾಡ್ದಂಗಾಯ್ತು. ಬಾಬಾ ಹೆಸರು ಹಾಳು ಮಾಡ್ದಂಗಾಯ್ತು. ಹಾಗೆ ನಾವ್ ಯಾವ ಖಜಾನೆ ಜಾಸ್ತಿ ಮಾಡ್ಕೊಳ್ತಿದೀವಿ? ಅದನ್ನೇ ಜಾಸ್ತಿ ಮಾಡ್ಕೊಂತ ಇದೀವಿ. ಹೌದಲ್ವಾ? ರಾವಣನ ಖಜಾನೆ ಜಾಸ್ತಿ ಮಾಡ್ಕೊಳ್ತಿದೀವಿ. ಹೌದು. ಅದಕ್ಕಾಗಿ ಆದ್ಮೇಲೆ ದಿನದಿಂದ ದಿನಕ್ಕೆ ನಾವ್ ಎಷ್ಟು ಸಂಪಾದನೆ ಮಾಡಿದ್ರು ಕೂಡ ನಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲ. ಇಲ್ಲ ಅಲ್ವಾ? ಜ್ಞಾನ ಇದೆ. ಅಯ್ಯೋ ಅಣ್ಣವರೇ, ನಾನು 25 ವರ್ಷದಿಂದ ಬಾಬನ ಮಗು ಆಗಿದ್ದೇನೆ, ವರ್ಷಕ್ಕೊಂದ್ಸಲ ಗ್ಯಾರಂಟಿ ಮೌಂಟ್ ಅಬು ಹೋಗ್ಬಿಟ್ಟು ಬರ್ತಾನೆ, ಇಷ್ಟು ಜನ ಮೌಂಟ್ ಅಬು ಕರ್ಕೊಂಡು ಹೋಗಿದ್ದೇನೆ. ಸರಿ, ಫಲಿತಾಂಶ ಏನು? ಒಳಗಡೆ ಎಷ್ಟು ಖುಷಿ ಆಗಿದ್ದೀರಾ? ಸಿಡಿ ಆಗೋದು, ಸಿಟ್ಟು ಮಾಡ್ಕೊಳ್ಳೋದು, ಬಂದವ್ರಿಗೆಲ್ಲ ನಿಂದನೆ ಮಾಡೋದು, ಸರಿನಾ? ಶರೀರದಲ್ಲಿ ಬೇಕಾದಷ್ಟು ಕಾಯಿಲೆಗಳು, ಬೇಕಾದಷ್ಟು ಸಮಸ್ಯೆಗಳು. ಓಕೆ, ಆಮೇಲೆ ಭಾಷಣ ಹೆಂಗ್ ಮಾಡೋದು ಅಂತ ಹೇಳಿದಿದ್ರೆ, ಇವು ಬಾಬನ್ ಮಗು ಆಗ್ಬಿಟ್ರೆ, ಬ್ರಹ್ಮಾಭೋಜನ ತಿಂದ್ಬಿಟ್ರೆ ಎಲ್ಲಾ ಜನ್ಮದ್ದು ಕಾಯಿಲೆ ಎಲ್ಲ ಹೊರಟೋಗ್ತದೆ. ಎಲ್ಲಾ ಜನ್ಮದ ಕಾಯಿಲೆ ಹೋದ್ರೆ ನಿಮ್ಗೆ ಯಾಕ್ರಿ ಕಾಯಿಲೆ ಬರ್ಬೇಕು? ನಿಮ್ಗೆ ಯಾಕ್ರಿ ಸಂಪಾದನೆ ಬರ್ಬೇಕು? ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗಿಲ್ಲ ಅಂದ್ರೆ ನಿಮ್ಮ ಮಾತಿಗೆ, ನಿಮ್ಮ ಶಬ್ದಕ್ಕೆ, ನಿಮ್ಮ ಭಾಷಣಕ್ಕೆ ವ್ಯಾಲ್ಯೂ ಇದೆಯಾ? ಇಲ್ಲ ಅಲ್ವಾ? ಹಾಗಿದೆ. ಈ ಎಲ್ಲವನ್ನ ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಎಷ್ಟು ಅಪ್ಲೈ ಮಾಡ್ತಿದ್ದೇನೆ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಬಾಬಾ ವಿಶೇಷವಾಗಿ ಹೇಳ್ತಾ ಇರೋದು, ಇಲ್ಲಿಯವರೆಗೆ ನೀವು ಜ್ಞಾನದ ಖಜಾನೆಯನ್ನು ಸ್ಟಾಕ್ ಮಾಡ್ಕೊಂಡಿದ್ದೀರಿ, ಶಕ್ತಿಗಳನ್ನು ಕೂಡ ಯೋಗದಿಂದ ಸ್ಟಾಕ್ ಮಾಡ್ಕೊಂಡಿದ್ದೀರಿ. ಈಗ ಸಮಯ ಮತ್ತು ಸಂಕಲ್ಪದ ಖಜಾನೆಯನ್ನು ಕೂಡ ಏನ್ ಮಾಡ್ಬೇಕು? ಸದ್ವಿನಿಯೋಗ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಮನಭವ ಅಲ್ವಾ? ಅದಕ್ಕಾಗಿ ಆ ಮನಸ್ಸನ್ನ ವ್ಯರ್ಥ ಮಾಡ್ದೇನೆ, ಸಮಯವನ್ನ ವ್ಯರ್ಥ ಮಾಡ್ದೇನೆ, ದಿನದ 24 ಗಂಟೆಯಲ್ಲಿ ಮಧ್ಯದಲ್ಲಿ ಒಂದೊಂದು ಸೆಕೆಂಡು ಕೂಡ ತೆಗೆದುಬಿಟ್ಟು ನೀವೇನ್ ಮಾಡ್ಬೇಕು? ಬಾಬನ ಕೈಲಿ ಕೊಡಬೇಕು. ಹೇಗೆ ತುಂಬಾ ಲಾಭ ಮಾಡೋರಿಗೆ ಏನ್ ಮಾಡ್ತಾರೆ? ಸ್ವಲ್ಪ ಸಂಪಾದನೆ ಆದ್ರೂ ಮತ್ತೆ ವಾಪಸ್ ಏನ್ ಮಾಡ್ತಾರೆ? ಅವ್ರನ್ನ ರೀಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಎಲ್ಲಿ? ವ್ಯಾಪಾರದಲ್ಲಿ ಅದನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಹಾಗೆ ಬಾಬಾ ಹೇಳ್ತಾರೆ ಫೌಂಡೇಶನ್ ಏನು ಅಂತಂದ್ರೆ, ಓಕೆ, ಯಾವುದೋ ಒಂದು ಸೇವೆಗೆ, ಯಾವುದೋ ಒಂದು ಕರ್ಮಕ್ಕೆ, ನಿಮ್ಮ ಪರಿವರ್ತನೆಗೆ ಆಧಾರ ಯಾವುದು? ಫೌಂಡೇಶನ್ ಯಾವುದು? ಪವಿತ್ರತೆ, ಸಂಕಲ್ಪ. ನಾನು ಏನ್ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ತೀನಿ, ಅದರ ಆಧಾರದಲ್ಲಿ ತಾನೇ ನನ್ನ ಜೀವನ ಅವಲಂಬನೆ ಆಗಿರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ಚೆನ್ನಾಗಾಗಬೇಕು ಅಂತ ಏನ್ ಸಂಕಲ್ಪ ಮಾಡಬೇಕು ಅದನ್ನು ಕೂಡ ನಾನೇ ಮಾಡ್ತೇನೆ ಅಂತ ಯೋಗೇಶ್ ಅಣ್ಣ ಹೇಳ್ತಾ ಇಲ್ಲ. ಯಾರು ಹೇಳ್ತಿದ್ದಾರೆ? ಅದು ಯಾವಾಗ ಮಾಡ್ತಾರಂತೆ ಅವರು? ನಿಮ್ಮ ಮನಸ್ಸನ್ನ ಅವ್ರ ಕೈಲಿ. ಒಂದು ಸಣ್ಣ ಮಗು ತಾಯಿ ಮಡಿಯಲ್ಲಿ ಕುತ್ಕೊಂಡ ತಕ್ಷಣದಲ್ಲಿ ಯಾವ ತೆಗಿಬೇಕು, ಹೆಂಗ್ ಕ್ಲೀನ್ ಮಾಡ್ಬೇಕು, ಯಾವ ಬಟ್ಟೆ ಹಾಕ್ಬೇಕು, ಯಾವ ತಿಂಡಿ ತಿನ್ಬೇಕು, ಎಲ್ಲ ಯಾರು ಡಿಸೈಡ್ ಮಾಡ್ತಾರೆ? ಅಮ್ಮ. ಅದೇ ಮಗು ಸ್ವಲ್ಪ ದೊಡ್ಡದಾಗ್ಬಿಟ್ರೆ ಕುರುಕುರನೇ ಬೇಕು, ಡೈರಿ ಮಿಲ್ಕ್ ಚಾಕ್ಲೇಟೇ ಬೇಕು ಅಂತ ಏನ್ ಮಾಡ್ತಾರೆ? ಅದು ಡಿಮಾಂಡ್ ಮಾಡತ್ತೆ. ಅದಕ್ಕಾಗಿ ಮಕ್ಕಳೇ, ಜ್ಞಾನದ ಖಜಾನೆಯ ಜೊತೆಗೆ, ಶಕ್ತಿಗಳ ಖಜಾನೆಗಳ ಜೊತೆಗೆ, ಆಶೀರ್ವಾದದ ಖಜಾನೆ, ಅನುಭವದ ಖಜಾನೆ ಜೊತೆಗೆ ಮಕ್ಕಳೇ ಸಮಯನೂ ಕೂಡ ಒಂದು ಖಜಾನೆ. ಅದಕ್ಕಾಗಿ 1 ಸೆಕೆಂಡ್ ಅನ್ನು ಕೂಡ ವೇಸ್ಟ್ ಮಾಡಬೇಡಿ. ಮತ್ತೆ ಬಾಬನ ಹತ್ರ ತುಂಬಾ ಮಾತಾಡ್ಬಿಟ್ಟು ಸಂಕಲ್ಪವನ್ನು ಮಾಡಬೇಡಿ. ಬಾಬಾ ನನಗೆ ಅದು ಬೇಕು, ಇದು ಬೇಕು, ಅದು ಬೇಡ, ಇದು ಬೇಡ ಅಂತ ಬಿಟ್ಟು ಆ ಸಂಕಲ್ಪವನ್ನು ಕೂಡ ವೇಸ್ಟ್ ಮಾಡಬೇಡಿ. ನಿಮ್ಮ ಸಮಯವನ್ನ ಮತ್ತು ಮನಸ್ಸನ್ನ ಬಾಬನ ಕೈಯಲ್ಲಿ ಕೊಟ್ಟಾಗ ಆ ಮನಸ್ಸನ್ನ ಯಾವ ರೀತಿ ಸಂಕಲ್ಪ ಮಾಡಬೇಕು, ಇಲ್ಲಿ ಉಪಯೋಗ ಮಾಡಬೇಕು ಅಂತ ಎಲ್ಲ ಕಾರ್ಯವನ್ನು ಯಾರು ಮಾಡ್ತಾರೆ? ಮಾಡ್ತಾರೆ. ಆವಾಗ ನೀವು ಬಾಬನ ಜೊತೆಗೆ ಸಂಸಾರ ಮಾಡ್ತಾ ಹೋಗ್ಬೋದು. ಯಾವಾಗ ಈ ವಿಧಿ ನಿಮ್ದಾಗ್ತಾ ಹೋಗ್ತದೋ ಅಷ್ಟು ನೀವು ಈ ಪ್ರಪಂಚದಲ್ಲಿ ಏನಾಗ್ತೀರಿ? ನಿಶ್ಚಿಂತ ಚಕ್ರವರ್ತಿಗಳು ಆಗ್ತೀರಾ. ಅದಕ್ಕಾಗಿ ಹೆಚ್ಚಿನ ಸಮಯ ನಾನು ಯಾರ ಜೊತೆಗೆ ಇರಬೇಕು?
ಬಾಬಾ ಜೊತೆಲಿ ಇರ್ಬೇಕು. ಹಾ ಬಾಬನ ಜೊತೆಲಿ ಇದ್ಬಿಟ್ಟು ಆ ಸ್ಟಾಕ್ ಆಗ್ತಾ 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 ಹೋದಾಗ, ಆಧ್ಯಾತ್ಮಿಕ ಸ್ಟಾಕ್ ಆಗ್ತಾ ಹೋದಾಗ, ಪರಮಾತ್ಮನ ಶಕ್ತಿಗಳು ಸ್ಟಾಕ್ ಆಗ್ತಾ ಹೋದಾಗ, ಅದರ ಆಧಾರದಲ್ಲಿ ನಿಮ್ಮ ಚಿಂತೆಗಳೇನಾಗ್ತವೆ? ದೂರ ಕಡಿಮೆ ಆಗುತ್ತೆ. ಆಗತ್ತೆ. ಓಕೆ, ಓಂ ಶಾಂತಿ. ಓಂ ಶಾಂತಿ.